ಸ್ನೇಹಿತರೆ ಎಲ್ರು ನಮಸ್ತೆ. ಎಲ್ರು ಹೇಗಿದ್ದೀರಾ? ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್ ಗೈಸ್. ಸೊ ಗೈಸ್, ಇವತ್ತು ಡಾಕರ್ ಡೇ 7 ಕರೆಕ್ಟ್ ಅಲ್ವಾ? ಇವತ್ತು ಡಾಕರ್ ಡೇ 7. ಸೊ ಗೈಸ್, ಇವತ್ತು ಏನ್ ಡಿಸ್ಕಸ್ ಮಾಡ್ತೀವಿ ಅನ್ನೋಕ್ಕಿಂತ ಮುಂಚೆ ನಾವು ಡಾಕರ್ ಡೇ ನಲ್ಲಿ ಏನೆಲ್ಲ ಡಿಸ್ಕಸ್ ಮಾಡಿದ್ವಿ? ಹೌ ಟು ಡಾಕರೈಸ್ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್, ಹೌ ಟು ಡಾಕರೈಸ್ ಪೈಥಾನ್ ಅಪ್ಲಿಕೇಶನ್. ಅದ್ರ ಪ್ರಿವಿಯಸ್ ಸೆಷನ್ ಅಲ್ಲಿ ನಾವು ಹೌ ಟು ಡಾಕರೈಸ್ ಜಾವಾ ಅಪ್ಲಿಕೇಶನ್ ಕೂಡ ನೋಡಿದ್ವಿ. ಕರೆಕ್ಟ್ ಅಲ್ವಾ ಗೈಸ್? ಇವತ್ತು ನಾವು ಏನ್ ಡಿಸ್ಕಸ್ ಮಾಡ್ತೀವಿ ಅನ್ನೋಕ್ಕಿಂತ ಮುಂಚೆ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ಜಸ್ಟ್ ಅ ಸೆಕ್. ವೆರಿ ಗುಡ್. ಐ ಹೋಪ್ ಗೈಸ್ ನನ್ನ ಸ್ಕ್ರೀನ್ ತಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ನೋಡಿ ಗೈಸ್, ಇವತ್ತು ಡಾಕರ್ ಡೇ 7 ಕರೆಕ್ಟಾ? ಅಜೆಂಡಾ ನೋಡಿ ಗೈಸ್, 3 ಅಜೆಂಡಾನ ಡಿಸ್ಕಸ್ ಮಾಡೋಣ. ಓಕೆನಾ? ಫಸ್ಟ್ ಅಜೆಂಡಾ, ಕ್ಯಾನ್ ವಿ ರನ್ ಮಲ್ಟಿಪಲ್ ಕಂಟೈನರ್ಸ್ ಆನ್ ದ ಸೇಮ್ ಮಷೀನ್? ಓಕೆ, ಕ್ಯಾನ್ ವಿ ರನ್ ಮಲ್ಟಿಪಲ್ ಕಂಟೈನರ್ಸ್ ಆನ್ ದ ಸೇಮ್ ಮಷೀನ್, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಕ್ಯಾನ್ ವಿ ರನ್ 2 ಕಂಟೈನರ್ಸ್ ವಿತ್ ಸೇಮ್ ಪೋರ್ಟ್ ನಂಬರ್? ಕ್ಯಾನ್ ವಿ ರನ್ 2 ಕಂಟೈನರ್ಸ್ ವಿತ್ ಸೇಮ್ ಪೋರ್ಟ್ ನಂಬರ್? ಓಕೆ, ಮೇ ಬಿ ಇಂಟರ್ನಲ್ ಕೇಳಬಹುದು ಗೈಸ್. ನೆಕ್ಸ್ಟ್ ಗೈಸ್, ಒಂದು ಚಿಕ್ಕ ಕಾನ್ಸೆಪ್ಟ್ ಇದೆ, ವಾಟ್ ಈಸ್ ಡಾಕರ್ ನೆಟ್ವರ್ಕ್, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆನಾ? ವೆರಿ ಗುಡ್. ಸೊ ಗೈಸ್, ಇವಾಗ ನೀವು ಹೇಳಿ, ನಾನು ನಿಮಗೆ ಕೇಳ್ತೀನಿ, ಕ್ಯಾನ್ ವಿ ರನ್ ಮಲ್ಟಿಪಲ್ ಕಂಟೈನರ್ಸ್ ಆನ್ ದ ಸೇಮ್ ಮಷೀನ್? ನಿಮ್ಮ ಆನ್ಸರ್ ಎಸ್ ಆಗಿದೆಯಾ, ನೋ ಆಗಿದೆಯಾ? ಇವಾಗ ನಾನು ಡಯಾಗ್ರಾಮ್ ಡ್ರಾ ಮಾಡ್ತೀನಿ ಗೈಸ್, ನೀವು ಹೇಳ್ಬೇಕು. ಓಕೆನಾ? ಫಾರ್ ಎಕ್ಸಾಂಪಲ್, ಇಲ್ಲಿ ಹೋಸ್ಟ್ ಮಷೀನ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಜಸ್ಟ್ ಅ ಸೆಕ್. ಇದು ಹೋಸ್ಟ್ ಮಷೀನು. ಓಕೆ, ಇದ್ರ ಮೇಲ್ಗಡೆ ಗೈಸ್ ಇದು ಹೋಸ್ಟ್ ಮಷೀನು. ಓಕೆ, ಇದ್ರ ಮೇಲ್ಗಡೆ ಗೈಸ್ ಇವಾಗ 2 ಕಂಟೈನರ್ ಅನ್ನ ರನ್ ಮಾಡ್ತೀನಿ. ಇಲ್ಲೊಂದು ಕಂಟೈನರ್ ಇದೆ ಅಂತ ಅನ್ಕೊಳ್ಳಿ, ಆಮೇಲೆ ಇಲ್ಲೊಂದು ಕಂಟೈನರ್ ಇದೆ ಅಂತ ಅನ್ಕೊಳ್ಳಿ. ಮಾಡ್ಬೋದಾ ಗೈಸ್? ಒಂದೇ ಹೋಸ್ಟ್ ಮಷೀನ್ ಮೇಲೆ 2 ಕಂಟೈನರ್ಸ್ ಅನ್ನ ರನ್ ಮಾಡ್ಬೋದಾ? ಆಬ್ವಿಯಸ್ಲಿ ಮಾಡಬಹುದು ಗೈಸ್. ಓಕೆ, ಸೊ ಆನ್ಸರ್ ಏನಾಗಿರ್ಬೇಕು? ಎಸ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್, ಇದನ್ನ ಕಂಟೈನರ್ 1 ಅಂತ ಅನ್ಕೊಳ್ಳಿ, C1 ಅಂತ ಬರೀತೀನಿ. ಇದನ್ನ ಕಂಟೈನರ್ 2 ಅಂತ ಕರಿತೀನಿ. ಓಕೆನಾ? ಸೊ ಫಸ್ಟ್ ಅಜೆಂಡಾಗೆ ಆನ್ಸರ್ ಗೈಸ್ ಎಸ್ ಆಗಿರ್ಬೇಕು. ಎಷ್ಟು ಮಾಡಬಹುದು ಮ್ಯಾಕ್ಸಿಮಮ್ ಅಂತ ಕೇಳಿದ್ರೆ ಗೈಸ್, ಇಟ್ ಡಿಪೆಂಡ್ಸ್ ಆನ್ ಯುವರ್ ಹೋಸ್ಟ್ ಮಷೀನ್ ಕಾನ್ಫಿಗರೇಷನ್ ಅಂತ ಹೇಳ್ಬೇಕು. ಓಕೆ, ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಿರುತ್ತೆ ಗೈಸ್? ಅಬ್ವಿಯಸ್ಲಿ ನಿಮ್ಮ ಹೋಸ್ಟ್ ಮಷೀನ್ ಕಾನ್ಫಿಗರೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕ್ಲಿಯರಾ? ವೆರಿ ಗುಡ್. ಇವಾಗ ಗೈಸ್ ಸೆಕೆಂಡ್ ಅಜೆಂಡಾ ನೋಡಿ, ಕ್ಯಾನ್ ವಿ ರನ್ 2 ಕಂಟೈನರ್ಸ್ ವಿತ್ ಸೇಮ್ ಪೋರ್ಟ್ ನಂಬರ್? ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಕ್ಯಾನ್ ವಿ ರನ್ 2 ಕಂಟೈನರ್ಸ್ ವಿತ್ ಸೇಮ್ ಪೋರ್ಟ್ ನಂಬರ್? ಫಾರ್ ಎಕ್ಸಾಂಪಲ್, ಇಲ್ಲಿ ಜಾವಾ ಅಪ್ಲಿಕೇಶನ್ ಇದೆ, ಜಾವಾ ವೆಬ್ ಅಪ್ಲಿಕೇಶನ್ ಇದೆ, ಇಲ್ಲಿ ಸ್ಪ್ರಿಂಗ್ ಇದೆ ಅಂತ ಅನ್ಕೊಳ್ಳಿ ಗೈಸ್, ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್. ಓಕೆ, ಸೊ ನಿಮ್ಮೆಲ್ಲರಿಗೂ ಗೊತ್ತು ಗೈಸ್, ಅಬ್ವಿಯಸ್ಲಿ 2 ವರ್ಕ್ ಆಗೋದು ಪೋರ್ಟ್ ನಂಬರ್ 8080. ಇದು ಕೂಡ 8080ದಲ್ಲಿ ವರ್ಕ್ ಆಗುತ್ತೆ. ಈ ತರ ಚಾನ್ಸಸ್ ಇದೆಯಾ ಗೈಸ್? ಅಂದ್ರೆ 2 ಕಂಟೈನರ್ ಸೇಮ್ ಪೋರ್ಟ್ ನಂಬರ್ ಅನ್ನ ಯೂಸ್ ಮಾಡಬಹುದಾ? ನಿಮ್ಮ ಆನ್ಸರ್ ಎಸ್ ಆಗಿರ್ಬೇಕಾ, ನೋ ಆಗಿರ್ಬೇಕಾ ಗೈಸ್? ಯಾರು ನೋ ಅಂತ ಇದ್ದೀರಾ ಗೈಸ್, ನೀವು ಕರೆಕ್ಟ್ ಆಗಿ ಥಿಂಕ್ ಮಾಡ್ತಾ ಇಲ್ಲ ಅಂತ ಅರ್ಥ. ಬಿಕಾಸ್ ಗೈಸ್ ಒಂದ್ ಅರ್ಥ ಮಾಡ್ಕೊಳ್ಳಿ, ಈ ಕಂಟೈನರ್ 1 ಓಕೆ, ಇದನ್ನ ನೀವು ಸಪ್ರೇಟ್ ಮಷಿನ್ ಅಂತಾನೆ ಕನ್ಸಿಡರ್ ಮಾಡಬೇಕು. ಈ ಕಂಟೈನರ್ 2 ಇದೆ ನೋಡಿ ಗೈಸ್, ಇದನ್ನು ಕೂಡ ನೀವು ಸಪ್ರೇಟ್ ಮಷಿನ್ ಅಂತಾನೆ ಕನ್ಸಿಡರ್ ಮಾಡಬೇಕು. ಇವಾಗ ನೀವು ಕೇಳಬಹುದು, ಓಕೆ ಇವಾಗ ನೀವಂದ್ರೆ ರನ್ ಮಾಡಬಹುದು ಅಂತ ಕೇಳಿದ್ರಿ, ಇವಾಗ ನಾವು ಹೆಂಗ್ ಆಕ್ಸೆಸ್ ಮಾಡೋದು? ಫಾರ್ ಎಕ್ಸಾಂಪಲ್, ಈ ಹೋಸ್ಟ್ ಮಷಿನ್ಗೆ ಒಂದು IP ಇರುತ್ತೆ. ಫಾರ್ ಎಕ್ಸಾಂಪಲ್ 172 ಓಕೆ, ಅಥವಾ 170 1.18.16 ಇದೆ ಅಂತ ಅನ್ಕೊಳ್ಳಿ. ಓಕೆ, ನೀವು ಕೊಡ್ಬೋದು ಒಂದೇ ಮಷಿನ್ ಅಲ್ಲಿ 2 ಕಂಟೈನರ್ ರನ್ ಆಗ್ತಿದೆ, ದಟ್ ಇಸ್ ಫೈನ್. ಬಟ್ ನಾವು ಜಾವಾ ಅಪ್ಲಿಕೇಶನ್ ನ ಇವಾಗ ಆಕ್ಸೆಸ್ ಮಾಡಬೇಕು. ಹೆಂಗ್ ಮಾಡಬೇಕು? ನಿಮ್ಗೆ ಪೋರ್ಟ್ ಮ್ಯಾಪಿಂಗ್ ಗೊತ್ತಿದೆ ಅಲ್ವಾ ಗೈಸ್? ಫಾರ್ ಎಕ್ಸಾಂಪಲ್, ಹೋಸ್ಟ್ ಮಷಿನ್ಗೂ ಕೂಡ ಪೋರ್ಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ 8080 ಇದೆ ಅಂತ ಅನ್ಕೊಳ್ಳಿ ಗೈಸ್, 8080. ಫಾರ್ ಎಕ್ಸಾಂಪಲ್, ಇಲ್ಲಿ 8081 ಇದೆ ಅಂತ ಅನ್ಕೊಳ್ಳಿ. ನೀವೇನಾದ್ರೂ ಫಾರ್ ಎಕ್ಸಾಂಪಲ್ ಈ ಒಂದು 8080 ಪೋರ್ಟ್ ಅನ್ನ ಈ ಒಂದು ಕಂಟೈನರ್ ಗೆ ಮ್ಯಾಪ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಲೈಂಟ್ ಫಾರ್ ಎಕ್ಸಾಂಪಲ್ 170.18.16:8080 ಕೊಟ್ರು ಅಂತ ಅನ್ಕೊಳ್ಳಿ ಗೈಸ್. ನಿಮ್ಮ ರಿಕ್ವೆಸ್ಟ್ ಎಲ್ಲಿಗೆ ಹೋಗುತ್ತೆ? ಇಲ್ಲಿಂದ ಇಲ್ಲಿಗೆ ಬರುತ್ತೆ. ಅಬ್ವಿಯಸ್ಲಿ ಇಲ್ಲಿಂದ ನೀವು ಇಲ್ಲಿಗೆ ಇಂಟರ್ನಲ್ ಪೋರ್ಟ್ ಮ್ಯಾಪಿಂಗ್ ಮಾಡಿದೀರಾ, ಕರೆಕ್ಟಾ? ಅದೇ ತರ ಯಾರಾದ್ರೂ ಇಲ್ಲಿಂದ
170.1.18.16:8081 ಕೊಟ್ಟರು ಅಂತ ಅನ್ಕೊಳ್ಳಿ ಗೈಸ್. ನಿಮ್ಮ ರಿಕ್ವೆಸ್ಟ್ ಇಲ್ಲಿಗೆ ಬರುತ್ತೆ, ನೀವು ಇಲ್ಲಿಂದ ಇಲ್ಲಿಗೆ ಮ್ಯಾಪ್ ಮಾಡಬೇಕು. ಓಕೆನಾ? ಸೊ ನಿಮ್ಮ ಆನ್ಸರ್ ಈ ಕ್ವಶನ್ಗೆ ಏನಾಗಿರ್ಬೇಕು? ಕ್ಯಾನ್ ವಿ ರನ್ 2 ಕಂಟೈನರ್ಸ್ ವಿತ್ ಸೇಮ್ ಪೋರ್ಟ್ ನಂಬರ್ ಅಂದ್ರೆ ಗೈಸ್ ಎಸ್ ಅಂತ ಹೇಳ್ಬೇಕು. ಬಟ್ ಪೋರ್ಟ್ ಮ್ಯಾಪಿಂಗ್ ಶುಡ್ ಬಿ ಡಿಫ್ರೆಂಟ್. ಪೋರ್ಟ್ ಮ್ಯಾಪಿಂಗ್ ಶುಡ್ ಬಿ ಡಿಫ್ರೆಂಟ್. ಇದನ್ನೇ ನಾವು ಡಿಸ್ಕಸ್ ಮಾಡೋಣ. ಓಕೆನಾ? ಎರಡಕ್ಕೂ ಆನ್ಸರ್ ಗೈಸ್ ಎಸ್ ಅಂತ ಆಗಿರುತ್ತೆ. ಎಸ್ ಅಂಡ್ ಎಸ್ ಅಂತ ಆಗಿರ್ಬೇಕು. ಓಕೆನಾ? ಎಸ್ ಅಂಡ್ ಎಸ್ ಆಗಿರ್ಬೇಕು. ಕ್ಲಿಯರ್ ಗೈಸ್ ಇಲ್ಲಿವರೆಗೂ? ವೆರಿ ಗುಡ್. ಇವಾಗ ಗೈಸ್ ನಾನು ಡೈರೆಕ್ಟ್ ಆಗಿ ಡಾಕರ್ ನೆಟ್ವರ್ಕ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಆವಾಗಲೇ ನಿಮ್ಗೆ ಈ ಎರಡು ಕ್ವಶನ್ಸ್ ಕೂಡ ಕವರ್ ಮಾಡ್ತೀನಿ. ಓಕೆ ಗೈಸ್, ಆಕ್ಚುಲಿ ಡಾಕರ್ ನೆಟ್ವರ್ಕ್ ನೀವು ಹಂಗ್ ನೋಡ್ತಾ ಹೋದ್ರೆ ಬಹಳ, ಅದು ಕೂಡ ಇಟ್ ವಿಲ್ ಟೇಕ್ 1 ವೀಕ್ ಡಿಸ್ಕಸ್ ಮಾಡಬಹುದು. ಓಕೆ, ಬಟ್ ನನ್ನ ಪ್ರಕಾರ ಗೈಸ್ ಅಷ್ಟೊಂದು ಡಿಸ್ಕಸ್ ಮಾಡುವಂತಹ ನೆಸೆಸಿಟಿ ಇಲ್ಲ. ಓಕೆನಾ? ಇವಾಗ ಡಾಕರ್ ನೆಟ್ವರ್ಕ್ ಅಂದ್ರೆ ಏನಂತ ಡಿಸ್ಕಸ್ ಮಾಡೋಣ. ಓಕೆನಾ? ಇಲ್ಲಿ ನೋಡಿ, ಡಾಕರ್ ನೆಟ್ವರ್ಕ್ ಅಂದ್ರೆ ಏನು? ಸೊ ಡೆಫಿನೇಷನ್ ಗೈಸ್ ಸಿಂಪಲ್ ಆಗಿದೆ. ಇಟ್ಸ್ ಅ ಫಂಡಮೆಂಟಲ್ ಆಸ್ಪೆಕ್ಟ್ ಆಫ್ ಡಾಕರ್. ಇಟ್ ಇಸ್ ಅ ಫಂಡಮೆಂಟಲ್ ಆಸ್ಪೆಕ್ಟ್ ಆಫ್ ಡಾಕರ್ ದಟ್ ಅಲೋಸ್ ಯು ಟು ಕನೆಕ್ಟ್ ಕಂಟೈನರ್ಸ್ ಟುಗೆದರ್. ಅಂದ್ರೆ ಕಂಟೈನರ್ ಮಧ್ಯೆ ಮಾತಾಡ್ಬೇಕಾಗಿತ್ತಂದ್ರೂ ಕೂಡ ಗೈಸ್ ಡಾಕರ್ ನೆಟ್ವರ್ಕ್ ಅವಶ್ಯಕತೆ ಇದೆ. ಯಾವತ್ತಾದ್ರೂ ಈ ತರ ಥಿಂಕ್ ಮಾಡಿದೀರಾ? ಓಕೆ, ಕಂಟೈನರ್ಸ್ ಕ್ರಿಯೇಟ್ ಮಾಡಿದೀವಿ, ಬಟ್ ಯಾವತ್ತಾದ್ರೂ ಈ ತರ ಥಿಂಕ್ ಮಾಡಿದೀರಾ? ಕಂಟೈನರ್ಸ್ ಮ್ಯೂಚುಲಿ ಮಾತಾಡ್ಬೋದು ಅಂತ ಯಾವತ್ತಾದ್ರೂ ಥಿಂಕ್ ಮಾಡಿದೀರಾ ಗೈಸ್? ವೆರಿ ಗುಡ್. ಥಿಂಕ್ ಮಾಡಿಲ್ಲ ಅಂದ್ರೂ ಕೂಡ ನೋ ವರೀಸ್. ಓಕೆನಾ? ಇಲ್ಲಿ ನೋಡಿ, ಓಕೆ, ಸೊ ಇಟ್ಸ್ ಅ ಫಂಡಮೆಂಟಲ್ ಆಸ್ಪೆಕ್ಟ್ ಆಫ್ ಡಾಕರ್ ದಟ್ ಅಲೋಸ್ ಯು ಟು ಕನೆಕ್ಟ್ ಕಂಟೈನರ್ಸ್ ಟುಗೆದರ್ ಆಸ್ ವೆಲ್ ಆಸ್ ಕಂಟೈನರ್ ಟು ಹೋಸ್ಟ್ ಮಷೀನ್. ಇಲ್ಲಿಂದನೂ ಕೂಡ ಕಂಟೈನರ್ಸ್ ಇಂದ ಹೋಸ್ಟ್ ಮಷೀನ್ಗೂ ಕೂಡ ಕಮ್ಯುನಿಕೇಶನ್ ಮಾಡಕ್ಕೆ ನಮ್ಗೆ ಡಾಕರ್ ನೆಟ್ವರ್ಕ್ ನ ಅವಶ್ಯಕತೆ ಇದೆ. ಕರೆಕ್ಟಾ? ಸೊ ಗೈಸ್, ಈ ಡಾಕರ್ ನೆಟ್ವರ್ಕ್ ಅಲ್ಲಿ ಸುಮಾರು ಟೈಪ್ಸ್ ಇದಾವೆ. ಓಕೆನಾ? ಸೊ ಇಲ್ಲಿ ನೋಡಿ, ಇಂಟರ್ನಲ್ ಕೇಳಿದ್ರೆ ಗೈಸ್ ಜಸ್ಟ್ ಇಷ್ಟನ್ನೇ ಜ್ಞಾಪಕ ಇಟ್ಕೊಳ್ಬೇಕು. ಮೇ ಬಿ ಈ ಕ್ವಶನ್ ಬಂದ್ರು ಬರ್ಬೋದು, ಬರ್ದೇ ಇರ್ಬೋದು. ಓಕೆನಾ? ನಾನು ಗ್ಯಾರಂಟಿ ಕೊಡಲ್ಲ, ಬಿಕಾಸ್ ಜಾಸ್ತಿ ಕೇಳಿಲ್ಲ ಗೈಸ್, ಬಟ್ ತಿಳ್ಕೊಂಡ್ರಿ. ಓಕೆನಾ? ಟೈಪ್ಸ್ ಆಫ್ ಡಾಕರ್ ಗೈಸ್ ಆಕ್ಚುಲಿ ಕೆಲವೊಬ್ರು 6 ಅಂತಾರೆ, ಕೆಲವೊಬ್ರು 7 ಅಂತಾರೆ. 7 ಏನಕ್ಕೆ ಅಂತಾರ ಅಂತ ನಾನು ಹೇಳ್ತೀನಿ, ನೋ ನೆಟ್ ಟು ವರಿ. ಓಕೆ, ಯಾವ್ದಿದೆ ನೋಡಿ ಗೈಸ್, ಬ್ರಿಡ್ಜ್ ಅಂತ ಇದೆ, ಹೋಸ್ಟ್ ಅಂತ ಇದೆ, ನನ್ ಅಂತ ಇದೆ, ಓವರ್ಲೇ ಅಂತ ಇದೆ, IP VLAN ಅಂತ ಇದೆ, ಮ್ಯಾಕ್ VLAN ಅಂತ ಇದೆ. ಓಕೆನಾ? ಇಷ್ಟರಲ್ಲಿ ಗೈಸ್ ನಾನು ಡಿಸ್ಕಸ್ ಮಾಡೋದು ಜಸ್ಟ್ ಬ್ರಿಡ್ಜ್ ನೆಟ್ವರ್ಕ್ ಮಾತ್ರ. ಜಸ್ಟ್ ಡಿಸ್ಕಸ್ ಮಾಡೋದು ಬ್ರಿಡ್ಜ್ ನೆಟ್ವರ್ಕ್ ಮಾತ್ರ. ಓಕೆನಾ? ಸೊ ಇದೊಂದು ಡಿಫಾಲ್ಟ್ ನೆಟ್ವರ್ಕ್ ಆಗಿರುತ್ತೆ ಗೈಸ್. ಇದೊಂದು ಡಿಫಾಲ್ಟ್ ನೆಟ್ವರ್ಕ್ ಆಗಿರುತ್ತೆ. ಓಕೆನಾ? ಏನಿದು ಡಿಫಾಲ್ಟ್ ನೆಟ್ವರ್ಕ್, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಗೈಸ್. ಓಕೆನಾ? ವೆರಿ ಗುಡ್. ಇವಾಗ ಗೈಸ್ ಫಸ್ಟ್ ನಾನೇನ್ ಮಾಡ್ತೀನಿ, ಇವಾಗ ಫಸ್ಟ್ AWS ಕನ್ಸೋಲ್ಗೆ ಹೋಗ್ತೀನಿ. ಓಕೆ, ಸೊ AWS ಕನ್ಸೋಲ್ಗೆ ಹೋಗ್ತೀನಿ. ಓಕೆ, ಎಂಟರ್ ಕೊಡಿ. ಓಕೆ, ಸೊ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡಿ ಗೈಸ್, ಲಾಗ್ ಬ್ಯಾಕ್ ಇನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಮೇಲ್ ಅಡ್ರೆಸ್ ಕೊಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಪಾಸ್ವರ್ಡ್ ಕೊಡಿ, ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಇವಾಗ ಗೈಸ್ ಒಂದು ವರ್ಚುವಲ್ ಮಷೀನ್ ಅನ್ನ ಕ್ರಿಯೇಟ್ ಮಾಡೋಣ. EC2 ಅಂತ ಟೈಪ್ ಮಾಡಿ. EC2 ಅಂತ ಟೈಪ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಗೈಸ್. ಓಕೆನಾ? ಇಲ್ಲಿ ಇನ್ಸ್ಟೆನ್ಸ್ ಅಂತ ಕಾಣಿಸ್ತಾ ಇದೆಯಾ ಗೈಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಹೊಸ ಮಷೀನ್ ಅನ್ನ ಕ್ರಿಯೇಟ್ ಮಾಡೋಣ. ಸೊ ಲಾಂಚ್ ಇನ್ಸ್ಟೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ನ್ಯೂ ಡಾಕರ್ PM ಅಂತ ಕೊಡ್ತಾ ಇದ್ದೀನಿ, ನೀವೇನ್ ಬೇಕಾದ್ರೂ ಕೊಡ್ಬೋದು. ಕಾಪಿ ಮಾಡಿ. ಓಕೆ, ಏನು ಮಾಡಕ್ ಹೋಗ್ಬೇಡಿ, ಸ್ಕ್ರೋಲ್ ಡೌನ್ ಮಾಡಿ. ಸೊ ಕ್ರಿಯೇಟ್ ನ್ಯೂ ಕೀ ಪೇರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಂಟ್ರೋಲ್ V ಮಾಡಿ, ಕ್ರಿಯೇಟ್ ಕೀ ಪೇರ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸ್ಕ್ರೋಲ್ ಡೌನ್ ಮಾಡಿ. ಏನು ಮಾಡಿಲ್ಲ ಗೈಸ್ ನಾನು. ಓಕೆ, ತೋರಿಸ್ತೀನಿ ನೋಡಿ. ನೇಮ್ ಕೊಟ್ಟೆ. ಓಕೆ, ಸೊ ಅಮೆಜಾನ್ ಲಿನಕ್ಸ್ ಇರಲಿ ಅಂಡ್ ಇನ್ಸ್ಟೆಂಟ್ ಟೈಪು T2 ಮೈಕ್ರೋನ್ ಇರಲಿ, ಬಿಕಾಸ್ ಅದು ಫ್ರೀ ಆಗಿದೆ ಗೈಸ್. ನಮ್ಗೆ ಫ್ರೀ ಟೈರ್ ಅಂದ್ರೆ ತುಂಬಾ ಖುಷಿ. ಓಕೆನಾ? ಫ್ರೀ ಅಂದ್ರೆ ನಮ್ಮ ಜನಗಳಿಗೆ ತುಂಬಾ ಖುಷಿ. ಸೊ ದಟ್ ಈಸ್ ದ ರೀಸನ್ ನಾವು ಫ್ರೀ ಟೈರ್ ಬಿಟ್ಟು ಎಲ್ಲೂ ಹೋಗಲ್ಲ ಗೈಸ್. ಓಕೆನಾ? ವೆರಿ ಗುಡ್. ಇವಾಗ ಕೀ ಪೇರ್ ಅನ್ನ ಕ್ರಿಯೇಟ್ ಮಾಡಿದ್ವಿ ಗೈಸ್. ಲಾಂಚ್ ಇನ್ಸ್ಟೆನ್ಸ್ ಮೇಲೆ ಕ್ಲಿಕ್ ಮಾಡಿ.
ಓಕೆ, ಮೀನ್ ವೈಲ್ ಗೈಸ್ ನಾನು ಡಾಕರ್ ರಿಜಿಸ್ಟ್ರಿಗೂ ಕೂಡ ಲಾಗಿನ್ ಆಗ್ತೀನಿ. docker.com ಎಂಟರ್ ಕೊಡಿ. ಓಕೆ, ಇಲ್ಲಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ವೆರಿ ಗುಡ್. ಆಲ್ರೆಡಿ ಏನೋ ಇಮೇಲ್ ಐ ಡಿ ಪಾಸ್ವರ್ಡ್ ಬೈ ಡಿಫಾಲ್ಟ್ ಆಗಿ ನಾನು ಸೇವ್ ಮಾಡಿದ್ದೀನಿ ಗೈಸ್. ಡೈರೆಕ್ಟ್ ಆಗಿ ನಿಮ್ಗೆ ಡಾಕರ್ ಹಬ್ಗೆ ತಗೊಂಬಂತೋದು. ಓಕೆನಾ, ನಿಮ್ಗೆ ಇಮೇಲ್ ಐ ಡಿ ಮತ್ತೆ ಪಾಸ್ವರ್ಡ್ ಕೇಳುತ್ತೆ, ಅದನ್ನ ಕೊಟ್ಟು ಎಂಟರ್ ಮಾಡಿ ಗೈಸ್. ಓಕೆ, ಇವಾಗ ಗೈಸ್ ಇನ್ಸ್ಟೆನ್ಸ್ ಮೇಲೆ ಕ್ಲಿಕ್ ಮಾಡಿ, ನೋಡಿ ರಿಫ್ರೆಶ್ ಕೊಡಿ. ಓಕೆ, ರನ್ನಿಂಗ್ ಅಲ್ಲಿ ಬಂತು ಡೈರೆಕ್ಟ್ ಆಗಿ. ಓಕೆನಾ, ಇದ್ರ ಮೇಲೆ ಸೆಲೆಕ್ಟ್ ಮಾಡಿ, ಕನೆಕ್ಟ್ ಕೊಡಿ, ಸ್ಕ್ರೋಲ್ ಡೌನ್ ಮಾಡಿ, ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸಿಂಪಲ್ ಆಗಿದೆ ಗೈಸ್. ಡಾಕರ್ ನೆಟ್ವರ್ಕ್ ಅನ್ನ ಅಷ್ಟೊಂದು ಕಾಂಪ್ಲಿಕೇಟ್ ಮಾಡ್ಕೊಳಕ್ ಹೋಗ್ಬೇಡಿ. ನಾನು ಎಷ್ಟು ಹೇಳ್ತೀನಿ ಅಷ್ಟನ್ನೇ ಕಲೀರಿ ಗೈಸ್. ಓಕೆನಾ, ಸ್ವಲ್ಪ ವೇಟ್ ಮಾಡಿ. ಓಕೆ, ಇವಾಗ ಗೈಸ್ ನೋಡಿ ಡಾಕರ್ ಇದೆಯಾ ಅಂತ ಚೆಕ್ ಮಾಡಿ. ಡಾಕರ್ -v ಇಲ್ಲ ಗೈಸ್. ಓಕೆ, ಇನ್ಸ್ಟಾಲ್ ಮಾಡೋಣ ಡಾಕರ್. ಯಾವ ರೀತಿ? ಆಬ್ವಿಯಸ್ಲಿ ಗೈಸ್ 4 ಕಮಾಂಡ್ ಇದೆ, ಕಾಪಿ ಪೇಸ್ಟ್ ಮಾಡಿದ್ರೆ ಮುಗೀತು. ಕಾಪಿ ಅಂಡ್ ಪೇಸ್ಟ್ ಮಾಡಿ, ಎಂಟರ್ ಕೊಡಿ. ಓಕೆ, ಸೊ ಇದನ್ನು ಕೂಡ ಕಾಪಿ ಮಾಡಿ, ಕಾಪಿ ಪೇಸ್ಟ್, ಎಂಟರ್ ಕೊಡಿ. ಸ್ವಲ್ಪ ವೇಟ್ ಮಾಡಿ. ವೆರಿ ಗುಡ್. ಕಂಟ್ರೋಲ್ ಎಲ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಗೈಸ್ ಇದನ್ನ ಕಾಪಿ ಮಾಡಿ, ಕಾಪಿ ಅಂಡ್ ಪೇಸ್ಟ್, ಎಂಟರ್ ಕೊಡಿ. ನೆಕ್ಸ್ಟ್ ಗೈಸ್ ನೆಕ್ಸ್ಟ್ ಕಮಾಂಡ್ ಅನ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿ. ಇವೆಲ್ಲ ಒನ್ ಟೈಮ್ ಆಕ್ಟಿವಿಟಿ ಗೈಸ್. ಓಕೆ, ನಾನು ಪ್ರತಿ ವಿಡಿಯೋದಲ್ಲಿ ಏನಕ್ಕೆ ಮಾಡಿಸ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆ ಪ್ರಾಕ್ಟೀಸ್ ಆಗ್ಲಿ ಅಂತ. ಓಕೆನಾ, ಎಂಟರ್ ಕೊಡಿ. ನೆಕ್ಸ್ಟ್ ಎಕ್ಸಿಟ್ ಅಂತ ಟೈಪ್ ಮಾಡಿ. ಆಯ್ತಾ, ಇದನ್ನ ಕ್ಲೋಸ್ ಮಾಡಿ, ಮತ್ತೆ ಇದನ್ನ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ವೆರಿ ಗುಡ್. ಇವಾಗ ಗೈಸ್ ಚೆಕ್ ಮಾಡಿ, ಡಾಕರ್ -v ನೋಡಿ ಗೈಸ್, ಈ ಡಾಕರ್ ವರ್ಷನ್ ಇನ್ಸ್ಟಾಲ್ ಆಗಿದೆ. ಕರೆಕ್ಟಾ? ಇವಾಗ ಗೈಸ್ ನೀವೊಂದು ಅಬ್ಸರ್ವ್ ಮಾಡಿ, ಯಾವಾಗ ನೀವು ಡಾಕರ್ ಇನ್ಸ್ಟಾಲ್ ಮಾಡ್ತೀರಾ ನೋಡಿ, ಈ ಪಾಯಿಂಟ್ ಅನ್ನ ದಯವಿಟ್ಟು 100% ಕೊಟ್ಟು ಕೇಳಿ. ಯಾವಾಗ ನೀವು ಡಾಕರ್ ಅನ್ನ ಇನ್ಸ್ಟಾಲ್ ಮಾಡ್ತೀರಾ ನೋಡಿ, ಬೈ ಡಿಫಾಲ್ಟ್ ಆಗಿ ಕೆಲವೊಂದು ನೆಟ್ವರ್ಕ್ಸ್ ಕ್ರಿಯೇಟ್ ಆಗುತ್ತೆ. ಬೈ ಡಿಫಾಲ್ಟ್ ಆಗಿ ಕೆಲವೊಂದು ನೆಟ್ವರ್ಕ್ಸ್ ಕ್ರಿಯೇಟ್ ಆಗುತ್ತೆ. ಬೇಕಾದ್ರೆ ನೀವು ಚೆಕ್ ಮಾಡಬಹುದು. ಡಾಕರ್ ನೆಟ್ವರ್ಕ್ LS ಅಂತ ಕೊಡಿ. ಇಲ್ಲಿ ನೋಡಿ ಗೈಸ್, ಬ್ರಿಡ್ಜ್ ಅಂತ ಕ್ರಿಯೇಟ್ ಆಗಿದೆ, ಹೋಸ್ಟ್ ಅಂತ ಕ್ರಿಯೇಟ್ ಆಗಿದೆ, ಮತ್ತೆ ನನ್ ಅಂತ ಕ್ರಿಯೇಟ್ ಆಗಿದೆ. ಯಾವ್ದಾದ್ರು ಕ್ರಿಯೇಟ್ ಆಗಿದೆ? ಬ್ರಿಡ್ಜ್ ಅನ್ನೋ ಒಂದು ನೆಟ್ವರ್ಕ್ ಕ್ರಿಯೇಟ್ ಆಗಿದೆ, ಹೋಸ್ಟ್ ಅನ್ನೋದು ಒಂದು ನೆಟ್ವರ್ಕ್ ಕ್ರಿಯೇಟ್ ಆಗಿದೆ, ನನ್ ಅನ್ನೋದು ಒಂದು ನೆಟ್ವರ್ಕ್ ಕ್ರಿಯೇಟ್ ಆಗಿದೆ. ಓಕೆನಾ? ಸೊ ಇವಾಗ ಗೈಸ್ ನಾನು ಡಿಸ್ಕಸ್ ಮಾಡೋದು ಬರೀ ಬ್ರಿಡ್ಜ್ ಗೈಸ್. ಓಕೆನಾ? ಇವಾಗ ಗೈಸ್ ಬ್ರಿಡ್ಜ್ ಅಂದ್ರೆ ಏನು? ಓಕೆ, ಬ್ರಿಡ್ಜ್ ಅಂದ್ರೆ ಏನು? ಸೊ ಗೈಸ್ ಒಂದ್ ಅರ್ಥ ಮಾಡ್ಕೊಳ್ಳಿ ಆಯ್ತಾ. ಬ್ರಿಡ್ಜ್ ಅನ್ನೋದು ಇಟ್ಸ್ ಅ ಡಿಫಾಲ್ಟ್ ನೆಟ್ವರ್ಕ್ ಅಂತ ಹೇಳಿ ಗೈಸ್ ಇಂಟರ್ನಲ್ಲಿ. ಅದು ಬಿಟ್ಟು ಏನಾದ್ರು ಎಕ್ಸ್ಪ್ಲನೇಷನ್ ಕೇಳಿದ್ರೆ ಇದನ್ನ ಹೇಳ್ಬೇಕು. ಕೆಳಗಡೆ ಬರ್ತೀನಿ ನೋಡಿ, ಡಿಫಾಲ್ಟ್ ಬ್ರಿಡ್ಜ್ ನೆಟ್ವರ್ಕ್ ಅಥವಾ ಬ್ರಿಡ್ಜ್ ನೆಟ್ವರ್ಕ್ ಏನ್ ಬೇಕಾದ್ರೂ ಕರ್ಕೊಳ್ಳಿ ಗೈಸ್. ಓಕೆನಾ? ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇದು ಹೋಸ್ಟ್ ಗೈಸ್, ಇದು ಹೋಸ್ಟ್. ಕರೆಕ್ಟ್ ಅಲ್ವಾ? ಹೋಸ್ಟ್ ಅಂದ್ರೆ ಗೈಸ್ ನಮ್ಮ ಲಿನಕ್ಸ್ ವರ್ಚುವಲ್ ಮಷೀನ್ ಅಷ್ಟೇ. ಓಕೆನಾ? ಸೊ ಅದ್ರ ಮೇಲೆ ಡಾಕರ್ ಇನ್ಸ್ಟಾಲ್ ಮಾಡಿದೀವಲ್ವಾ, ಸೊ ದಟ್ ಈಸ್ ದ ರೀಸನ್ ಅದನ್ನ ಹೋಸ್ಟ್ ಅಂತ ಕರಿತೀವಿ. ನಮ್ಮ ಲಿನಕ್ಸ್ ಮಷೀನ್ಗೆ ಹೋಸ್ಟ್ ಗೈಸ್ AWS ಅವರ ಫಿಸಿಕಲ್ ಹಾರ್ಡ್ವೇರ್. ಆಯ್ತಾ? ಓಕೆ, ಇವಾಗ ಗೈಸ್ ಇಲ್ಲಿ ನೋಡಿ, ಯಾವಾಗ ಡಾಕರ್ ಇನ್ಸ್ಟಾಲ್ ಮಾಡ್ತೀರಾ ನೋಡಿ, ಬ್ರಿಡ್ಜ್ ಕ್ರಿಯೇಟ್ ಆಗುತ್ತೆ ಬೈ ಡಿಫಾಲ್ಟ್ ಆಗಿ. ಕ್ರಿಯೇಟ್ ಆಗಿದೆಯಾ ಗೈಸ್? ಇವಾಗ ಕ್ರಿಯೇಟ್ ಆಗಿದೆಯಾ? ಕ್ರಿಯೇಟ್ ಆಗಿದೆ. ಕರೆಕ್ಟಾ? ಯಾವಾಗ ಗೈಸ್ ನೀವು ಕಂಟೈನರ್ಸ್ ಕ್ರಿಯೇಟ್ ಮಾಡ್ತೀರಾ ನೋಡಿ, ಯಾವಾಗ ನೀವು ಕಂಟೈನರ್ಸ್ ಅನ್ನ ಕ್ರಿಯೇಟ್ ಮಾಡ್ತೀರಾ, ಆ ಕಂಟೈನರ್ಸ್ ಬೈ ಡಿಫಾಲ್ಟ್ ಆಗಿ ಈ ಬ್ರಿಡ್ಜ್ಗೆ ಅಟ್ಯಾಚ್ ಆಗುತ್ತೆ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಯಾವಾಗ ನೀವು ಡಾಕರ್ ಇನ್ಸ್ಟಾಲ್ ಮಾಡ್ತೀರಾ ನೋಡಿ, ಆವಾಗ ಬೈ ಡಿಫಾಲ್ಟ್ ಆಗಿ ಬ್ರಿಡ್ಜ್ ಕ್ರಿಯೇಟ್ ಆಗುತ್ತೆ ಗೈಸ್. ಒಪ್ಕೊಂತೀರಾ? ಇವಾಗ ನಾನು ತೋರಿಸ್ತೆ. ವೆರಿ ಗುಡ್. ಯಾವಾಗ ನೀವು ಕಂಟೈನರ್ಸ್ ಕ್ರಿಯೇಟ್ ಮಾಡ್ತೀರಾ, ಅವು ಬೈ ಡಿಫಾಲ್ಟ್ ಆಗಿ ಈ ಬ್ರಿಡ್ಜ್ಗೆ ಅಟ್ಯಾಚ್ ಆಗುತ್ತೆ. ಏನಕ್ಕೆ ಗೈಸ್? ಈ ಒಂದು ಕಂಟೈನರ್ ಇದೆ ನೋಡಿ, ಇದರಿಂದ ಇದಕ್ಕೆ ಕಮ್ಯುನಿಕೇಶನ್ ಆಗ್ಬೇಕಾಗಿತ್ತಂತಂದ್ರೆ ಇದರಿಂದನೇ ಆಗ್ಬೇಕು, ಈ ಬ್ರಿಡ್ಜ್ ಮೂಲಕನೇ ಆಗ್ಬೇಕು. ಒಂದು ಈ ಕಂಟೈನರ್ ಇದೆ ನೋಡಿ, ಈ C2 ಕಂಟೈನರ್ ಇದೆಯಲ್ವಾ, C2 ಕಂಟೈನರ್ ಏನಾದ್ರೂ C1 ಕಂಟೈನರ್ಗೆ ಕಮ್ಯುನಿಕೇಟ್ ಮಾಡ್ಬೇಕಾಗಿತ್ತಂತಂದ್ರೆ ಈ ಬ್ರಿಡ್ಜ್ ಮೂಲಕನೇ ಈ ತರ ಆಗ್ಬೇಕು. ಅಥವಾ
ಈ C1 ಕಂಟೈನರ್ ಇದೆ ನೋಡಿ, ಆಯ್ತಾ. ಇದು ಏನಾದ್ರೂ ಹೋಸ್ಟ್ ಜೊತೆ ಮಾತಾಡ್ಬೇಕಾಗಿತ್ತು ಅಂತಂದ್ರೆ ಬ್ರಿಡ್ಜ್ ಮೂಲಕನೇ ಮಾತಾಡ್ಬೇಕು. ಬಟ್ ನಮ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುತ್ತೆ ಗೈಸ್, ನಮ್ ಕಣ್ಣಿಗೆ ಅದು ಕಾಣಿಸೋದಿಲ್ಲ. ಓಕೆನಾ, ವೆರಿ ಗುಡ್. ಇವಾಗ ಇದನ್ನ ನಾನು ಪ್ರಾಕ್ಟಿಕಲ್ ಮಾಡಿ ತೋರಿಸ್ತೀನಿ, ನೋ ನೀಡ್ ಟು ವರಿ. ಓಕೆನಾ, ಇದನ್ನ ರಬ್ ಮಾಡ್ತೀನಿ, ಜಸ್ಟ್ ಅ ಸೆಕ್. ಇಲ್ಲಿ ನೋಡಿ ಪಾಯಿಂಟ್ಸ್ ಹೇಳ್ಬೇಕು ಗೈಸ್. ಇಂಟರ್ನಲ್ಲಿ ಏನಂತ ಹೇಳ್ಬೇಕು, ಕಂಟೈನರ್ಸ್ ಕ್ಯಾನ್ ಕಮ್ಯುನಿಕೇಟ್ ಈಚ್ ಅದರ್. ಏನಕ್ಕೆ ಗೈಸ್? ಫಾರ್ ಎಕ್ಸಾಂಪಲ್ ಗೈಸ್, ಇಲ್ಲಿ ನಿಮ್ದು ಬ್ಯಾಕ್ ಎಂಡ್ ಇತ್ತು ಅಂತ ಅನ್ಕೊಳ್ಳಿ, ಇದು ಬ್ಯಾಕ್ ಎಂಡ್ ಅಪ್ಲಿಕೇಶನ್, ಬ್ಯಾಕ್ ಎಂಡ್. ಓಕೆ, ಇಲ್ಲಿ ಡೇಟಾಬೇಸ್ ಇತ್ತು ಅಂತ ಅನ್ಕೊಳ್ಳಿ ಗೈಸ್, ಡೇಟಾಬೇಸ್. ಸೊ ಅಬ್ವಿಯಸ್ಲಿ ಗೈಸ್ ಇಲ್ಲಿಂದ ಇಲ್ಲಿ ಕನೆಕ್ಟ್ ಇರಬೇಕಲ್ವಾ. ಫಾರ್ ಎಕ್ಸಾಂಪಲ್ ಇಲ್ಲಿ ಫ್ರಂಟ್ ಎಂಡ್ ಇತ್ತು ಅಂತ ಅನ್ಕೊಳ್ಳಿ ಗೈಸ್, FE ಅಂತ ಬರೀತೀನಿ. ಇದು ಮಾತಾಡ್ಸ್ಬೇಕಲ್ವಾ, ಇದು ಒಂದು ಕಂಟೈನರ್ ಮಷೀನು. ಫಾರ್ ಎಕ್ಸಾಂಪಲ್ ಇದನ್ನ C1 ಅಂತ ಕರಿತೀನಿ, ಇದು C2, ಇದು C3 ಅಂತ ಕರಿತೀನಿ. ಆ ಮೂರು ಕಂಟೈನರ್ ಮಧ್ಯೆ ಕಮ್ಯುನಿಕೇಶನ್ ಇರ್ಬೇಕಲ್ವಾ ಗೈಸ್? ವೆರಿ ಗುಡ್. ಆ ಸಂದರ್ಭದಲ್ಲಿ ನೀವು ಬ್ರಿಡ್ಜ್ ಅನ್ನ ಯೂಸ್ ಮಾಡಬೇಕು. ಓಕೆನಾ, ಇಲ್ಲಿ ನೋಡಿ, ಕಂಟೈನರ್ಸ್ ಕ್ಯಾನ್ ಕಮ್ಯುನಿಕೇಟ್ ಈಚ್ ಅದರ್. ನೀವು ಬ್ರಿಡ್ಜ್ ಯೂಸ್ ಮಾಡಿದ್ರೆ ಕಂಟೈನರ್ ಕ್ಯಾನ್ ಕಮ್ಯುನಿಕೇಟ್ ಈಚ್ ಅದರ್. ಆಮೇಲೆ ಕಂಟೈನರ್ಸ್ ಅಂಡ್ ಹೋಸ್ಟ್ ಕಮ್ಯುನಿಕೇಟ್ ವಯಾ ಬ್ರಿಡ್ಜ್, ಅಂದ್ರೆ ಬ್ರಿಡ್ಜ್ ಮೂಲಕನೇ ಮಾತಾಡಬೇಕು. ಆಮೇಲೆ ಇನ್ನೊಂದೇನಪ್ಪಾ ಅಂತಂತಂದ್ರೆ, ಬ್ರಿಡ್ಜ್ ಯೂಸ್ ಮಾಡ್ತಾ ಇದ್ರೆ ಕಂಟೈನರ್ಸ್ ಕ್ಯಾನ್ ಓನ್ಲಿ ಕಮ್ಯುನಿಕೇಟ್ ಬೈ IP ಅಡ್ರೆಸ್. ಈ ಪಾಯಿಂಟ್ ಇಂಪಾರ್ಟೆಂಟ್. ಓಕೆ, ಈ ಕಂಟೈನರ್ ಇದೆ ನೋಡಿ, ಈ ಕಂಟೈನರು ಮತ್ತೆ ಈ ಕಂಟೈನರ್ ಮಾತಾಡ್ಬೇಕಾಗಿತ್ತಂತಂದ್ರೆ, ಫಾರ್ ಎಕ್ಸಾಂಪಲ್ ಕಂಟೈನರ್ 1 IP ಇರಬೇಕು, ಕಂಟೈನರ್ 2 IP ಇರಬೇಕು. ಅಂದ್ರೆ IP ಅಡ್ರೆಸ್ ನಿಂದ ಮಾತ್ರವು ಎರಡು ಮ್ಯೂಚುವಲ್ ಆಗಿ ಮಾತಾಡುತ್ತೆ ಅಂತ ಅರ್ಥ. ಓಕೆನಾ, ಇವಾಗ ನಾನು ಯೂಸರ್ ಡಿಫೈನ್ಡ್ ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀನಿ ಗೈಸ್, ನೋ ನೀಡ್ ಟು ವರಿ. ಈ ಪಾಯಿಂಟ್ ಅರ್ಥ ಆಗಿದೆಯಾ? ಸಿಂಪಲ್ ಆಗಿ ಗೈಸ್, ಬ್ರಿಡ್ಜ್ ಅನ್ನೋದು ಒಂದು ಬೈ ಡಿಫಾಲ್ಟ್ ನೆಟ್ವರ್ಕ್, ಇದರಿಂದ ಕಂಟೈನರ್ಸ್ ಮಾತಾಡಬಹುದು, ಆಯ್ತಾ, ಬ್ರಿಡ್ಜ್ ಮೂಲಕ. ಓಕೆ, ಇಷ್ಟನ್ನೇ ಜ್ಞಾಪಕ ಇಟ್ಕೊಳ್ಳಿ. ವೆರಿ ಗುಡ್. ಇವಾಗ ಗೈಸ್ ನಾನೇನ್ ಹೇಳಿದೆ, ಬ್ರಿಡ್ಜ್ ಬೈ ಡಿಫಾಲ್ಟ್ ಆಗಿ ಕ್ರಿಯೇಟ್ ಆಗಿದೆ ಅಂತ ಹೇಳಿದೆ. ಕ್ರಿಯೇಟ್ ಆಗಿದೆ ಅಲ್ವಾ? ಇಲ್ಲಿ ನೋಡಿ, ಕ್ರಿಯೇಟ್ ಆಗಿದೆ ಅಲ್ವಾ? ವೆರಿ ಗುಡ್. ಇವಾಗ ಗೈಸ್ ಈ ಬ್ರಿಡ್ಜ್ಗೆ, ಇವಾಗ ನೀವು ಹೇಳ್ಬೇಕು, ಈ ಬ್ರಿಡ್ಜ್ಗೆ ಸದ್ಯಕ್ಕೆ ಯಾವ್ದಾದ್ರು ಕಂಟೈನರ್ಸ್ ಅಟ್ಯಾಚ್ ಆಗಿದೆಯಾ? ಇನ್ನೊಂದ್ಸಲ ಕೇಳ್ತೀನಿ ನೋಡಿ, ಈ ಬ್ರಿಡ್ಜ್ಗೆ ಸದ್ಯಕ್ಕೆ ಯಾವ್ದಾದ್ರು ಕಂಟೈನರ್ಸ್ ಅಟ್ಯಾಚ್ ಆಗಿದೆಯಾ? ಇಲ್ಲ ಗೈಸ್. ಯಾವ ರೀತಿ ಚೆಕ್ ಮಾಡೋದು? ಇಲ್ಲಿ ನೋಡಿ, ಅದಕ್ಕೊಂದು ಕಮಾಂಡ್ ಇದೆ ಗೈಸ್, ಡಾಕರ್ ಇನ್ಸ್ಪೆಕ್ಟ್ ಬ್ರಿಡ್ಜ್ ಅಂತ ಕೊಡಿ ಗೈಸ್. ಇದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿ, ಕಾಪಿ ಪೇಸ್ಟ್. ಓಕೆ, ಎಂಟರ್ ಕೊಡಿ. ಓಕೆ, ಸೊ ಇಲ್ಲಿ ನೋಡಿ ಗೈಸ್, ಕಂಟೈನರ್ಸ್ ಅಂತ ಕಾಣಿಸ್ತಾ ಇದೆಯಾ? ಇವಾಗ ಏನಾದ್ರೂ ಇದೆಯಾ ಗೈಸ್ ಆ ಫ್ಲವರ್ ಬ್ರಾಕೆಟ್ ಅಲ್ಲಿ? ಏನಾದ್ರೂ ಇದೆಯಾ? ಏನು ಇಲ್ಲ, ಝೀರೋ. ಏನು ಇಲ್ಲ ಅಂದ್ರೆ ಝೀರೋ ಗೈಸ್, ಯಾವ್ದು ಕಂಟೈನರ್ಸ್ ಅಟ್ಯಾಚ್ ಆಗಿಲ್ಲ ಅಂತ ಅರ್ಥ. ಇವಾಗ ಅಟ್ಯಾಚ್ ಮಾಡೋಣ ಗೈಸ್. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನನ್ನ ಹತ್ರ ಜಾವಾ ವೆಬ್ ಅಪ್ಲಿಕೇಶನ್ ಇದೆ, ಕ್ಲಿಕ್ ಮಾಡ್ತೀನಿ ಅದ್ರ ಮೇಲೆ. ಓಕೆ, ಸೊ ಇಲ್ಲಿ ಪಬ್ಲಿಕ್ ವ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಈ ಕಮಾಂಡ್ ಅನ್ನ ಕಾಪಿ ಮಾಡ್ತೀನಿ, ಇಲ್ಲಿ ಪೇಸ್ಟ್ ಮಾಡ್ತೀನಿ ಗೈಸ್. ಅದಕ್ಕೂ ಮುಂಚೆ ಡಾಕರ್ ಇಮೇಜಸ್ ತೋರಿಸ್ತೇನೆ ನಿಮ್ಗೆ. ಯಾವುದು ಇಲ್ಲ ಗೈಸ್, ಡಾಕರ್ ಇಮೇಜಸ್ ಇಲ್ಲಿ ನೋಡಿ ಗೈಸ್, ಯಾವುದು ಇಲ್ಲ ಇವಾಗ ಸದ್ಯಕ್ಕೆ. ಇವಾಗ ನಾನು ಏನ್ ಮಾಡ್ತೀನಿ, ಆ ಕಾಪಿ ಮಾಡಿದ್ದನ್ನ ಪೇಸ್ಟ್ ಮಾಡ್ತೀನಿ ಕಮಾಂಡ್ ಅನ್ನ. ಓಕೆ, ಎಂಟರ್ ಕೊಡಿ. ಸ್ವಲ್ಪ ವೇಟ್ ಮಾಡಿ. ವೆರಿ ಗುಡ್. ಇವಾಗ ಗೈಸ್ ಅಗೇನ್ ಇವಾಗ ಡಾಕರ್ ಇಮೇಜಸ್ ಕೊಡಿ, ಡಾಕರ್ ಇಮೇಜಸ್. ಇಲ್ಲಿ ನೋಡಿ, ಒಂದ್ ಬಂತು, ಇನ್ನೊಂದನ್ನ ತಗೊಂಡ್ಬಿಡ್ತೀನಿ ಗೈಸ್. ಯಾವ್ದು ತಗೊಳ್ಳಿ? ಸ್ಪ್ರಿಂಗ್ ಬೂಟ್ ತಗೊಂಡ್ಬಿಡ್ತೀನಿ. ರೆಪಾಸಿಟರೀಸ್ ಮೇಲೆ ಕ್ಲಿಕ್ ಮಾಡ್ತೀನಿ, ಸ್ಪ್ರಿಂಗ್ ಬೂಟ್ ನ ತಗೊಂತೀನಿ. ಪಬ್ಲಿಕ್ ವ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ, ಈ ಕಮಾಂಡ್ ಅನ್ನ ಕಾಪಿ ಪೇಸ್ಟ್ ಮಾಡ್ತೀನಿ. ಓಕೆ, ಕಂಟ್ರೋಲ್ L, ಸೊ ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡ್ತೀನಿ. ಓಕೆ, ಸ್ವಲ್ಪ ವೇಟ್ ಮಾಡಿ. ವೆರಿ ಗುಡ್. ಇವಾಗ ಗಾಯ್ಸ್, ಇವಾಗ ನೋಡಿ, ಡಾಕರ್ ಇಮೇಜಸ್ ಕೊಡಿ. ಎರಡು ಇಮೇಜಸ್ ಬಂದಿದೆ, ಕರೆಕ್ಟಾ? ಇಮೇಜ್ ಇಂದ ಏನ್ ಮಾಡ್ಬೇಕು ಗೈಸ್? ಕಂಟೈನರ್ಸ್ ಕ್ರಿಯೇಟ್ ಮಾಡ್ಬೇಕು. ನಾನು ಆವಾಗ್ಲೇ ಒಂದು ಪಾಯಿಂಟ್ ಹೇಳಿದ್ದೆ ನಿಮ್ಗೆ, ಯಾವಾಗ ಕಂಟೈನರ್ಸ್ ಕ್ರಿಯೇಟ್ ಮಾಡ್ತೀರೋ ಬೈ ಡಿಫಾಲ್ಟ್ ಆಗಿ ಯಾವ್ದಕ್ಕೆ ಅಟ್ಯಾಚ್ ಆಗುತ್ತೆ? ಬ್ರಿಡ್ಜ್ ಗೆ ಅಟ್ಯಾಚ್ ಆಗುತ್ತೆ, ಆಯ್ತಾ? ಸೊ ಇವಾಗ ಕಂಟೈನರ್ ಕ್ರಿಯೇಟ್ ಮಾಡೋಣ ಗೈಸ್. ಓಕೆನಾ? ಇವಾಗ ನಾನು ಇದನ್ನು ಹೇಳಿದ್ದೆ, ನಾನು ಒಂದೇ ಮಷೀನ್ ಅಲ್ಲಿ ಎರಡು ಕಂಟೈನರ್ಸ್ ರನ್ ಮಾಡ್ಬೋದು ಅಂತ ಕೇಳಿದ್ದೆ. ಆನ್ಸರ್ ಎಸ್ ಅಂತ ಹೇಳಿದ್ದೆ. ನೋಡೋಣ ಅದು.
ಓಕೆ, ಆಮೇಲೆ ಸೇಮ್ ಪೋರ್ಟ್ ನಂಬರ್ ಅಂತಾನು ಕೂಡ ಹೇಳಿದ್ದೆ ಗೈಸ್. ನಿಮ್ಮೆಲ್ಲರಿಗೂ ಗೊತ್ತು ಈ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ ವರ್ಕ್ ಆಗೋದು ಕೂಡ 8080 ಪೋರ್ಟ್ ನಲ್ಲಿ ಗೈಸ್. ಜಾವಾ ವೆಬ್ ಅಪ್ಲಿಕೇಶನ್ ವರ್ಕ್ ಆಗೋದು 8080 ಪೋರ್ಟ್ ನಲ್ಲಿ, ಕರೆಕ್ಟಾ? ಇವಾಗ ಎರಡು ಕಂಟೈನರ್ಸ್ ಅನ್ನು ರನ್ ಮಾಡ್ತೀನಿ ವಿತ್ ಸೇಮ್ ಪೋರ್ಟ್ ನಂಬರ್, ಸೊ ದಟ್ ಎರಡು ಕವರ್ ಆಗುತ್ತೆ ಗೈಸ್. ಡಾಕರ್ ರನ್ -p ಅಂದ್ರೆ ಪೋರ್ಟ್ ಮ್ಯಾಪಿಂಗ್ 8080. ಏನು ಗೈಸ್ ಇದು ಹೇಳಿ ನೋಡೋಣ. ಇದು ಹೋಸ್ಟ್ ಪೋರ್ಟ್ ನಂಬರ್, ಅದನ್ನ ನಾನು 8080 ಪೋರ್ಟ್ಗೆ ಮ್ಯಾಪ್ ಮಾಡ್ತಾ ಇದ್ದೀನಿ. -d ಅಂದ್ರೆ ಗೈಸ್ ಡಿಟ್ಯಾಚ್ಡ್ ಮೋಡ್. ಆಮೇಲೆ ನೀವು ಈ ನೇಮ್ ಬೇಕಾದ್ರೂ ಬಳಸಬಹುದು, ಇಮೇಜ್ ನೇಮ್ ಬೇಕಾದ್ರೂ ಬಳಸಬಹುದು, ಅಥವಾ ಇಮೇಜ್ ಐಡಿ ಬೇಕಾದ್ರೂ ಬಳಸಬಹುದು. ಕಾಪಿ ಮಾಡಿ ಪೇಸ್ಟ್ ಮಾಡಿ. ಓಕೆ, ಡಾಕರ್ ರನ್ -p ಇದು ಹೋಸ್ಟ್ ಪೋರ್ಟ್ ನಂಬರ್, ಇದು ಕಂಟೈನರ್ ಪೋರ್ಟ್ ನಂಬರ್. ಎಂಟರ್ ಕೊಡಿ. ಬ್ಯಾಕ್ ಗ್ರೌಂಡ್ ಅಲ್ಲಿ ಅದು ರನ್ ಆಗುತ್ತೆ ಗೈಸ್. ಹೇಗೇನ್ ಗೈಸ್ ಇದನ್ನು ಕೂಡ ರನ್ ಮಾಡೋಣ. ಯಾವುದು ಇದನ್ನ. ಓಕೆ, ಇದನ್ನ ಕಾಪಿ ಮಾಡ್ತೀನಿ. ಇಮೇಜ್ ನೇಮ್ ಅನ್ನ ಡಾಕರ್ ರನ್ -p. ಓಕೆ, 8080 ಸಾರಿ 8080 ಯೂಸ್ ಮಾಡಕ್ಕಾಗಲ್ಲ, ತೋರಿಸ್ತೀನಿ ನೋಡಿ ನಿಮ್ಗೆ, ಆಯ್ತಾ? ಇದು ಹೋಸ್ಟ್ ಪೋರ್ಟ್ ನಂಬರ್ ಗೈಸ್. ಓಕೆ, ಆಲ್ರೆಡಿ ಹೋಸ್ಟ್ ಪೋರ್ಟ್ ನಂಬರ್ ಇದಕ್ಕೆ ಕೊಟ್ಟಿದ್ದೀನಲ್ವಾ, ಇದಕ್ ಕೊಡಕ್ಕಾಗಲ್ಲ. ಬೇಕಾದ್ರೆ ಕಂಟೈನರ್ ಸೇಮ್ ನಂಬರ್ ಇರ್ಬೋದು ಗೈಸ್, ಹೋಸ್ಟ್ ಪೋರ್ಟ್ ನಂಬರ್ ಸೇಮ್ ಇರಕ್ಕಾಗಲ್ಲ. ಇದನ್ನು ಮರ್ತ್ಕೊಂಡ್ಬಿಟ್ಟಿದ್ದೆ ನಾನು. ಹೋಸ್ಟ್ ಪೋರ್ಟ್ ನಂಬರ್ ಸೇಮ್ ಇರಕ್ಕಾಗಲ್ಲ, ಕಂಟೈನರ್ ಪೋರ್ಟ್ ನಂಬರ್ ಸೇಮ್ ಇರಬಹುದು. ಓಕೆನಾ? ಇವಾಗ ನೋಡಿ ತೋರಿಸ್ಬಿಡ್ತೀನಿ ನಿಮ್ಗೆ 8080. ಓಕೆ, ಸೊ ಯಾವುದು ಇದನ್ನ ಕಾಪಿ ಮಾಡ್ತೀನಿ, ಪೇಸ್ಟ್ ಮಾಡ್ತೀನಿ. ಕಾಪಿ ಅಂಡ್ ಪೇಸ್ಟ್. ನಿಮ್ಗೆ ಎರರ್ ಬರುತ್ತೆ ಗೈಸ್. ಓಕೆ, ಎಂಟರ್ ಕೊಡಿ. ಇಲ್ಲಿ ನೋಡಿ, ಪೋರ್ಟ್ ಈಸ್ ಆಲ್ರೆಡಿ ಅಲೋಕೇಟೆಡ್. ಯಾವ್ದಕ್ಕೆ? ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ಗೆ ಆ ಪೋರ್ಟ್ ಅನ್ನ ಕೊಟ್ಟಿದ್ವಿ. ಓಕೆ, ಏನ್ ಮಾಡ್ಬೇಕು ಇವಾಗ? ಸಿಂಪಲ್ ಹೋಸ್ಟ್ ಪೋರ್ಟ್ ನಂಬರ್ ಅನ್ನ ಚೇಂಜ್ ಮಾಡಿ ಗೈಸ್. 8080 ಇದ್ದಲ್ಲಿ 8081 ಕೊಡಿ ಅಷ್ಟೇ. ಇವಾಗ ನೋಡಿ ಗೈಸ್, ಇವಾಗ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗುತ್ತೆ. ಓಕೆನಾ? ಸ್ವಲ್ಪ ವೇಟ್ ಮಾಡಿ. ಇದೇನಾಯ್ತಿದು ಏನೋ. ಓಕೆ, ಸಾರಿ, ಡಿಟ್ಯಾಚ್ಡ್ ಮೋಡ್ ಕೊಟ್ಟಿಲ್ಲ ಅನ್ಸುತ್ತೆ. ಕಂಟ್ರೋಲ್ ಸಿ ಒಂದ್ಸಲ ಚೆಕ್ ಮಾಡೋಣ. ಓಕೆ, ಡಿಟ್ಯಾಚ್ಡ್ ಮೋಡ್ ಕೊಟ್ಟಿಲ್ಲ ನೋಡಿ. ಓಕೆ, -d ಕೊಡ್ಬೇಕು. -d. ಓಕೆ, ಇವಾಗ ನೋಡಿ ಗೈಸ್ ರನ್ ಆಗ್ತಾ ಇದೆ. ಓಕೆ, ಅಂದ್ರೆ ಸೇಮ್ ಪೋರ್ಟ್ ಅಲ್ಲಿ ವರ್ಕ್ ಆಗ್ಬಹುದು ಗೈಸ್ ಕಂಟೈನರ್ಸ್, ಬಟ್ ಹೋಸ್ಟ್ ಪೋರ್ಟ್ ನಂಬರ್ ಶುಡ್ ಬಿ ಡಿಫ್ರೆಂಟ್. ಅದನ್ನೇ ಹೇಳಿದ್ದೆ ಅನ್ಕೋತೀನಿ ನಾನು. ಓಕೆ, ಪೋರ್ಟ್ ಮ್ಯಾಪಿಂಗ್ ಶುಡ್ ಬಿ ಡಿಫ್ರೆಂಟ್ ಅಂತ ಹೇಳಿದ್ದೆ, ಕರೆಕ್ಟಾ? ಇವಾಗ ನೋಡಿ ಗೈಸ್, ಡಾಕರ್ ps ಅಂತ ಕೊಡಿ. ನೋಡಿ, ಎರಡು ಕಂಟೈನರ್ಸ್ ರನ್ ಆಗ್ತಾ ಇದೆ, ಕರೆಕ್ಟಾ? ಸೊ ಅಲ್ಲಿಗೆ ಗೈಸ್ ನಮ್ಮ ಫಸ್ಟ್ ಅಜೆಂಡಾ ಕ್ಲಿಯರ್ ಆಯ್ತು. ಓಕೆನಾ? ವೆರಿ ಗುಡ್. ಇವಾಗ ನಾನೇನ್ ಹೇಳಿದ್ದೆ, ಈ ಡಯಾಗ್ರಾಮ್ ಬನ್ನಿ. ಈ ಡಯಾಗ್ರಾಮ್ ಬನ್ನಿ. ಯಾವಾಗ ಕಂಟೈನರ್ಸ್ ಅನ್ನ ಕ್ರಿಯೇಟ್ ಮಾಡ್ತಿರೋ ಅದು ಬೈ ಡಿಫಾಲ್ಟ್ ಆಗಿ ಬ್ರಿಡ್ಜ್ ನೆಟ್ವರ್ಕ್ ಗೆ ಅಟ್ಯಾಚ್ ಆಗಿರುತ್ತೆ ಅಂತ ಹೇಳಿದ್ದೆ, ಕರೆಕ್ಟ್ ಅಲ್ವಾ? ಚೆಕ್ ಮಾಡೋಣ ಗೈಸ್. ಸೊ ಕಂಟ್ರೋಲ್ L ಕೊಡ್ತೀನಿ. ಇವಾಗ ನೋಡಿ ಗೈಸ್, ಡಾಕರ್ ಇನ್ಸ್ಪೆಕ್ಟ್, ಆವಾಗಲೇ 0 ಅಂತ ಇತ್ತು, ಕರೆಕ್ಟಾ? ಇನ್ಸ್ಪೆಕ್ಟ್ ಬ್ರಿಡ್ಜ್. ಓಕೆ, ಇಲ್ಲಿ ಎಂಟರ್ ಕೊಡಿ ಗೈಸ್. ಆವಾಗಲೇ ನೋಡಿ ಗೈಸ್, ಇಲ್ಲಿ ಕಂಟೈನರ್ಸ್ ಫ್ಲವರ್ ಬ್ರಾಕೆಟ್ ಅಲ್ಲಿ 0 ಇತ್ತು, ಇವಾಗ 2 ಕಂಟೈನರ್ಸ್ ರನ್ ಆಗ್ತಾ ಇದೆ. ಇಲ್ಲಿ ನೋಡಿ, ಇದೊಂದು ಕಂಟೈನರು, ಇದೊಂದು ಕಂಟೈನರು. ಓಕೆನಾ? ಇವಾಗ ಗೈಸ್ ನೀವು ಅಬ್ಸರ್ವ್ ಬಹುದು, ಪ್ರತಿಯೊಂದು ಕಂಟೈನರ್ಗೂ ಕೂಡ IP ಅಡ್ರೆಸ್ ಕೊಟ್ಟಿದೆ. ಇಲ್ಲಿ ನೋಡಿ, ಇದನ್ನ ಕಾಪಿ ಮಾಡಿ ನೋಟ್ ಪ್ಯಾಡ್ ನಲ್ಲಿ ಪೇಸ್ಟ್ ಮಾಡಿ ಗೈಸ್. ಇದು ಕಂಟೈನರ್ ಒಂದು IP ಅಡ್ರೆಸ್. ಕಂಟ್ರೋಲ್ V. ಇಲ್ಲೊಂದಿದೆ ನೋಡಿ, ಇದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿ. ಸರಿ. ಓಕೆ, ಸೊ ಇದು ಕಂಟೈನರ್ 1. ಇವಾಗ ಗೈಸ್, ಓಕೆ, ನಿಮ್ಮೆಲ್ಲರಿಗೂ ಗೊತ್ತಾಯ್ತು ಅಟ್ಯಾಚ್ ಆಗಿದೆ ಅಂತ. ಇವಾಗ ಈ ಕಂಟೈನರ್ ಮಾತಾಡ್ಬೋದಾ? ಬಿಕಾಸ್ ಗೈಸ್ ಅವೆರಡು ಸೇಮ್ ನೆಟ್ವರ್ಕ್ ಯೂಸ್ ಮಾಡ್ತಾ ಇದೆ, ಅಂದ್ರೆ ಬ್ರಿಡ್ಜ್ ನೆಟ್ವರ್ಕ್ ಯೂಸ್ ಮಾಡ್ತಾ ಇದೆ. ದೇ ಕ್ಯಾನ್ ಟಾಕ್ ಟು ಈಚ್ ಅದರ್. ಹೆಂಗೆ? ಫಸ್ಟ್ ಈ ಕಂಟೈನರ್ ಒಳಗಡೆ ಹೋಗ್ತೀನಿ ಗೈಸ್ ಇವಾಗ. ಓಕೆ, ಯಾವ ಕಂಟೈನರ್ ಒಳಗಡೆ ಬೇಕಾದ್ರೂ ನಾವು ಹೋಗ್ಬಹುದು. ಓಕೆ, ನಾನು ಸದ್ಯಕ್ಕೆ ಕಂಟೈನರ್ 1 ಒಳಗೆ ಹೋಗ್ತಾ ಇದ್ದೀನಿ. ಓಕೆ, ಇದ್ರೊಳಗಡೆ ಹೋಗ್ತಾ ಇದ್ದೀನಿ. ದೆನ್ ಗೈಸ್, ಇದರಿಂದ ಇದಕ್ಕೆ ನಾನು ಪಿಂಗ್ ಮಾಡ್ತೀನಿ. ಸೊ ನನಗೆ ರೆಸ್ಪಾನ್ಸ್ ಬರಬೇಕು. ಇವಾಗ ನೋಡಿ, ಕಂಟ್ರೋಲ್ L ಕೊಡ್ತೀನಿ, ಡಾಕರ್ ps ಕೊಡ್ತೀನಿ ಫಸ್ಟ್. ಡಾಕರ್ ps. ಓಕೆನಾ? ಸೊ ಈ ಕಂಟೈನರ್ ಒಳಗಡೆ ಹೋಗ್ಬೇಕು ನಾನು. ಕಾಪಿ ಮಾಡಿ ಪೇಸ್ಟ್ ಮಾಡಿ. ಡಾಕರ್ ಯಾವ ಕಮಾಂಡ್ ಗೈಸ್ ಹೇಳಿ ನೋಡೋಣ. ಮರ್ತ್ಕೊಂಡ್ಬಿಟ್ಟಿದ್ದೀರಾ? ವೆರಿ ಗುಡ್. ಓಕೆ, ಸೊ ಪ್ರಾಕ್ಟೀಸ್ ಮಾಡಿ ಗೈಸ್. exec-it. ಓಕೆ, ಆ ಕಂಟೈನರ್ ID ಕೊಡಿ. ಓಕೆ, ಆಮೇಲೆ
ಬಿನ್ ಬ್ಯಾಶ್ ಅಂತ ಕೊಡಿ. ಇದು ಸಿಂಟ್ಯಾಕ್ಸ್ ಗೈಸ್, ಬಿನ್ ಬ್ಯಾಶ್, ಸಾರಿ ಬಿನ್ ಬ್ಯಾಶ್. ಓಕೆ, ಎಂಟರ್ ಕೊಡಿ. ಇವಾಗ ನಾನು ಕಂಟೈನರ್ ಒಳಗಡೆ ಬಂದೆ. ಓಕೆ, ಇವಾಗ ಗೈಸ್ ಈ ಕಂಟೈನರ್, ಓಕೆ ಅಂದ್ರೆ ಕಂಟೈನರ್ 1, ಓಕೆ ಕಂಟೈನರ್ 2 ಇದಕ್ ಮಾತಾಡ್ಬೋದಾ, ಇದಕ್ ಮಾತಾಡ್ಬೋದಾ? ಬೇಕಾದ್ರೆ ನೀವು ಶೋ IP ಅಡ್ರೆಸ್ ಅಂತ ಕೊಡಿ ಗೈಸ್. ಓಕೆ, ಇಲ್ಲಿ ನೋಡಿ ಗೈಸ್, ಎಂಟರ್ ಕೊಡಿ. ಅಡ್ರೆಸಸ್ ಅಂತ ಇದೆಯಾ? ಅಡ್ರೆಸಸ್ ಇಲ್ಲ. ಶೋ IP ಅಡ್ರೆಸ್ ನನಗೆ ಗೊತ್ತಿಲ್ಲ ಗೈಸ್, ಇದು ಮರ್ತ್ಕೊಂಡ್ಬಿಟ್ಟಿದೀನಿ. ಇದು ನಿಮ್ಗೆ ಒಂಥರ ಏನೋ ನೋಡಿ ಗೈಸ್, ಅದು ಕಮಾಂಡ್ ಹೆಂಗ್ ಚೆಕ್ ಮಾಡ್ತಾರೆ ಅಂತ ನೋಡಿ. ನೋ ವರೀಸ್. ಇವಾಗ ನಾನು ಏನ್ ಮಾಡ್ತೀನಿ, ಜಸ್ಟ್ ಪಿಂಗ್ ಮಾಡ್ತೀನಿ. ಅದು ನನಗೆ ನನ್ನ ಮೈಂಡ್ ಇಂದ ಸ್ಲಿಪ್ ಆಗ್ತಾ ಇದೆ. ಇದನ್ನ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಕಾಪಿ ಮಾಡಿ ಪೇಸ್ಟ್ ಮಾಡಿ. ಜಸ್ಟ್ ಕಮ್ಯುನಿಕೇಶನ್ ಚೆಕ್ ಮಾಡ್ಬೇಕು ನಾನು. ಇಲ್ಲಿ ನೋಡಿ ಗೈಸ್, ಎಂಟರ್ ಕೊಡಿ. ರೆಸ್ಪಾನ್ಸ್ ಬರ್ತಾ ಇದೆ, ರೆಸ್ಪಾನ್ಸ್ ಬರ್ತಾ ಇದೆ. ಓಕೆನಾ? ಸೊ ಕಂಟ್ರೋಲ್ C ಮಾಡಿ. ಓಕೆನಾ? ಇವಾಗ ಎಕ್ಸಿಟ್ ಮಾಡ್ತೀನಿ ಗೈಸ್, ಎಕ್ಸಿಟ್ ಮಾಡ್ತೀನಿ, ಎಕ್ಸಿಟ್ ಮಾಡ್ತೀನಿ. ಇವಾಗ ಅಗೇನ್ ಗೈಸ್ ಡಾಕರ್ PS ಕೊಡ್ತೀನಿ, ಡಾಕರ್ PS. ಇವಾಗ ಗೈಸ್ ಇಲ್ಲಿ ನೋಡಿ, ನಾನು ಈ ಕಂಟೈನರ್ ಒಳಗಡೆ ಲಾಗಿನ್ ಆಗ್ತೀನಿ. ಕಾಪಿ ಮಾಡಿ. ಸೊ ಡಾಕರ್ EXEC -IT ಕಂಟೈನರ್ ID ಕೊಡಿ. ಓಕೆ, ಸೊ ಬಿನ್ ಬ್ಯಾಶ್ ಅಂತ ಕೊಡಿ. ಇವಾಗ ಅಗೇನ್ ಗೈಸ್ ನಾನು ಈ ಕಂಟೈನರ್ ಇಂದ ಪಿಂಗ್ ಮಾಡ್ತೀನಿ. ಕಾಪಿ ಮಾಡಿ ಪೇಸ್ಟ್ ಮಾಡಿ, ಪಿಂಗ್. ಓಕೆ, ಸೊ ಪೇಸ್ಟ್ ಮಾಡಿ. ಇಲ್ಲಿ ನೋಡಿ, ಈ ಕಂಟೈನರ್ ಪಿಂಗ್ ಇಲ್ಲ, ಪಿಂಗ್ ಕಮಾಂಡ್ ಇಲ್ಲ ಗೈಸ್. ಇನ್ಸ್ಟಾಲ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಇಲ್ಲೊಂದು ಕಮಾಂಡ್ ಇದೆ, ಇದನ್ನ ಜ್ಞಾಪಕ ಇಟ್ಕೊಳ್ಳಿ ಗೈಸ್. ಫಸ್ಟ್ ಇನ್ಸ್ಟಾಲ್ ಮಾಡಬೇಕು. ಕೆಲವೊಂದು ಕಂಟೈನರ್ಸ್ ಅಲ್ಲಿ ಅವೈಲೇಬಲ್ ಇರಲ್ಲ ಗೈಸ್. ಓಕೆನಾ? ಸೊ ಪೇಸ್ಟ್ ಮಾಡಿ. ಪಿಂಗ್ ಕಮಾಂಡ್ ಇನ್ಸ್ಟಾಲ್ ಇರಲ್ಲ ಗೈಸ್. ಕೆಲವೊಂದು ಕಂಟೈನರ್ಸ್ ಅಲ್ಲಿ ಪಿಂಗ್ ಕಮಾಂಡ್ ಬೈ ಡಿಫಾಲ್ಟ್ ಆಗಿರುತ್ತೆ, ಕೆಲವೊಂದು ಕಂಟೈನರ್ಸ್ ಅಲ್ಲಿ ಇರಲ್ಲ ಗೈಸ್. ಸೊ ಇನ್ಸ್ಟಾಲ್ ಮಾಡಕ್ಕೆ ಈ ಕಮಾಂಡ್ ಎಂಟರ್ ಕೊಡಿ. ಸ್ವಲ್ಪ ವೇಟ್ ಮಾಡಿ. ಇವಾಗ ನೋಡಿ, ಕಂಟ್ರೋಲ್ L ಕೊಡಿ. ಅಗೇನ್ ಸೇಮ್ ಕಮಾಂಡ್ ಕೊಡಿ ಗೈಸ್. ಇಲ್ಲಿ ನೋಡಿ, ಪಿಂಗ್ ಕೊಡಿ. ಇವಾಗ ರೆಸ್ಪಾನ್ಸ್ ಬರ್ತಾ ಇದೆ. ಇದರ ಅರ್ಥ ಏನಪ್ಪಾ ಅಂತಂತಂದ್ರೆ ಈ ಕಂಟೈನರು ಮಾತಾಡ್ಬೋದು ಅಂತ ಅರ್ಥ. ಬಟ್ ಕೆಲವೊಂದು ಸಿಚುವೇಶನ್ ಅಲ್ಲಿ ಏನಾಗುತ್ತೆ ಗೊತ್ತಾ, ಕೆಲವೊಂದು ಕಂಟೈನರ್ ಇರುತ್ತೆ ಗೈಸ್, ಆ ಕಂಟೈನರು ಯಾರ ಜೊತೆಗೆ ಮಾತಾಡಬಾರ್ದು. ಅಂದ್ರೆ ಕೆಲವೊಂದು ಕಂಟೈನರ್ ಅಲ್ಲಿ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಇರುತ್ತೆ ಗೈಸ್. ಆ ಕಂಟೈನರು ಯಾವುದೇ ಕಂಟೈನರ್ ಜೊತೆಗೆ ಮಾತಾಡಬಾರ್ದು, ಐಸೋಲೇಟ್ ಮಾಡ್ಬೇಕು. ಆವಾಗ ಏನ್ ಮಾಡ್ಬೇಕಂತಂದ್ರೆ ಗೈಸ್, ಯೂಸರ್ ಡಿಫೈನ್ಡ್ ಅಥವಾ ಕಸ್ಟಮ್ ಬ್ರಿಡ್ಜ್ ನೆಟ್ವರ್ಕ್ ಕ್ರಿಯೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಅಗೇನ್ ಹೋಸ್ಟ್ ಇದೆ. ಓಕೆ, ಇವಾಗ ಕಂಟೈನರ್ಸ್ ಇರುತ್ತೆ, ಕಂಟೈನರ್ಸ್ ಇದೆ, ಇವಾಗ ಬ್ರಿಡ್ಜ್ ಇದೆ. ಏನೋ ಈ ಕಂಟೈನರ್ಸ್ ಇದಕ್ಕೆ ಕನೆಕ್ಟ್ ಆಗಿದಾವೆ. ನಾನೇನ್ ಮಾಡ್ತೀನಿ, ನಂದೇ ಆದಂತ ಒಂದು ಬ್ರಿಡ್ಜ್ ನೆಟ್ವರ್ಕ್ ಕ್ರಿಯೇಟ್ ಮಾಡ್ತೀನಿ. ಅದರ ಕೆಳಗಡೆ ಇನ್ನೊಂದು ಕಂಟೈನರ್ಸ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಈ ಕಂಟೈನರ್ ಜೊತೆ ಮಾತಾಡಕ್ಕಾಗಲ್ಲ, ಈ ಕಂಟೈನರ್ ಜೊತೆ ಮಾತಾಡಕ್ಕಾಗಲ್ಲ, ಈ ಕಂಟೈನರ್ ಜೊತೆ ಮಾತಾಡಕ್ಕಾಗಲ್ಲ, ಈ ಕಂಟೈನರ್ ಜೊತೆ ಮಾತಾಡಕ್ಕಾಗಲ್ಲ. ಓಕೆನಾ? ಐಸೋಲೇಷನ್. ಓಕೆನಾ? ಇಲ್ಲಿ ನೋಡಿ, it is possible to achieve isolation of network. It is possible to achieve isolation of network. For example, ನಾನು ಹೇಳ್ದೆ ಅಲ್ವಾ, C1 C2 ಓಕೆ ಕಾಂಟ್ ಕಮ್ಯುನಿಕೇಟ್ ಟು C3. C1 ಮತ್ತೆ C2 ಇದ್ರ ಜೊತೆ ಮಾತಾಡಕ್ಕಾಗಲ್ಲ. ಕಂಟೈನರ್ ಕ್ಯಾನ್ ಕಮ್ಯುನಿಕೇಟ್ ಬೈ IP ಅಡ್ರೆಸ್ ಅಂಡ್ ಕಂಟೈನರ್ ನೇಮ್. ಓಕೆ, ಇಂಟರ್ನಲ್ ಕೇಳಿದ್ರೆ ಗೈಸ್ ಡಿಫ್ರೆನ್ಸ್ ಏನು, ಬ್ರಿಡ್ಜ್ ನೆಟ್ವರ್ಕ್ ಮತ್ತೆ ಹೋಸ್ಟ್, ಬ್ರಿಡ್ಜ್ ನೆಟ್ವರ್ಕ್ ಮತ್ತೆ ಯೂಸರ್ ಡಿಫೈನ್ಡ್ ನೆಟ್ವರ್ಕ್ ಮಧ್ಯೆ ಇರುವಂತಹ ಡಿಫರೆನ್ಸ್ ಏನಪ್ಪಾ ಅಂತಂದ್ರೆ, ಬೈ ಡಿಫಾಲ್ಟ್ ಆಗಿ ನೋಡಿ, ಕಂಟೈನರ್ಸ್ ಕ್ಯಾನ್ ಕಮ್ಯುನಿಕೇಟ್ ಬೈ IP ಅಡ್ರೆಸ್ ಗೈಸ್. ಎಲ್ಲಿ? ಬೈ ಡಿಫಾಲ್ಟ್ ಬ್ರಿಡ್ಜ್ ನೆಟ್ವರ್ಕ್ ಅಲ್ಲಿ. ಬಟ್ ಕಸ್ಟಮ್ ಬ್ರಿಡ್ಜ್ ನೆಟ್ವರ್ಕ್ ನಲ್ಲಿ IP ಜೊತೆಗೆ ನೇಮ್ ಇಂದನೂ ಕೂಡ ನೀವು ಕನೆಕ್ಟ್ ಮಾಡಬಹುದು. ಅದನ್ನೇ ನೋಡೋಣ ಗೈಸ್. ಓಕೆನಾ? ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ನಾನೇನ್ ಮಾಡ್ತೀನಿ, ಇನ್ನೊಂದು ಇದು ತಗೊಂತೀನಿ ಗೈಸ್, ಇನ್ನೊಂದು ಇಮೇಜ್ ತಗೊಂತೀನಿ. ಓಕೆ, ಪೈಥಾನ್ ತಗೊಂತೀನಿ. ಕಾಪಿ ಮಾಡಿ, ಪಬ್ಲಿಕ್ ವ್ಯೂ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಮಾಡಿ ಅಂಡ್ ಪೇಸ್ಟ್ ಮಾಡಿ. ಓಕೆ, ಎಂಟರ್ ಕೊಡಿ. ಓಕೆ, ನಾನು ಕಂಟೈನರ್ ಒಳಗಡೆ ಇದ್ದೀನಲ್ವಾ, ಎಕ್ಸಿಟ್ ಮಾಡಿ ಫಸ್ಟ್. ಓಕೆ, ಇವಾಗ ಪೇಸ್ಟ್ ಮಾಡಿ.
ಸ್ವಲ್ಪ ವೇಟ್ ಮಾಡಿ. ವೆರಿ ಗುಡ್. ಇವಾಗ ಗೈಸ್ ನಾನು ಏನ್ ಮಾಡ್ಬೇಕು, ನೆಟ್ವರ್ಕ್ ಕ್ರಿಯೇಟ್ ಮಾಡ್ಬೇಕು. ಯಾವ ತರ, ಇಲ್ಲಿ ಕಮಾಂಡ್ಸ್ ಇದಾವೆ ಗೈಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಕ್ರಿಯೇಟ್ ಡಾಕರ್ ಕಂಟೈನರ್ ವಿತ್ ಕಸ್ಟಮ್ ನೆಟ್ವರ್ಕ್. ಇಲ್ಲಿ ನೋಡಿ ನಾನೇನ್ ಮಾಡ್ತೀನಿ, ಫಸ್ಟ್ ಇಲ್ಲಿ ನೋಡಿ ಕ್ರಿಯೇಟ್ ಡಾಕರ್ ನೆಟ್ವರ್ಕ್. ಓಕೆ, ಕಮಾಂಡ್ ಏನು ಗೈಸ್, ಡಾಕರ್ ನೆಟ್ವರ್ಕ್ ಕ್ರಿಯೇಟ್ ನೀಲ್ ನೆಟ್ವರ್ಕ್ ಅಂತ ಗೈಸ್. ಓಕೆ, ನಂದೇ ಆದಂತ ನೆಟ್ವರ್ಕ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೀನಿ. ಕಾಪಿ ಮಾಡಿ ಅಂಡ್ ಪೇಸ್ಟ್ ಮಾಡಿ. ಓಕೆನಾ, ಎಂಟರ್ ಕೊಡಿ. ಓಕೆ, ಇವಾಗ ಗೈಸ್ ಡಾಕರ್ ನೆಟ್ವರ್ಕ್ PS ಅಂತ ಕೊಡಿ. ಓಕೆ, LS ಅಂತ ಕೊಡ್ಬೇಕು, ಸಾರಿ, ನನ್ಗೂ ಕೂಡ ಬಾದಾಮ್ ಅವಶ್ಯಕತೆ ಇದೆ ಗೈಸ್. ಓಕೆನಾ, ಡಾಕರ್ ನೆಟ್ವರ್ಕ್ LS ಅಂತ ಕೊಡಿ. ಇಲ್ಲಿ ನೋಡಿ ನಂದು ಕ್ರಿಯೇಟ್ ಆಗಿದೆ, ಕರೆಕ್ಟಾ? ಇವಾಗ ಗೈಸ್ ನಾನೇನ್ ಮಾಡ್ಬೇಕು, ಡಾಕರ್ ಇಮೇಜ್ ಇದೆಯಲ್ವಾ, ಸೊ ಆ ಇಮೇಜ್ ಅನ್ನ ಈ ನೆಟ್ವರ್ಕ್ ಗೆ ಅಟ್ಯಾಚ್ ಮಾಡ್ಬೇಕು. ಯಾವುದು, ಈ ಪೈಥಾನ್ ಇದೆ ನೋಡಿ, ಇದನ್ನ ಈ ನೆಟ್ವರ್ಕ್ ಗೆ ಅಟ್ಯಾಚ್ ಮಾಡ್ಬೇಕು. ಯಾವ ತರ, ಇಲ್ಲಿ ಕಮಾಂಡ್ ಇದೆ ನೋಡಿ ಗೈಸ್, ಡಾಕರ್ ರನ್. ಓಕೆ, -p 808081 ಆಲ್ರೆಡಿ ಅಲೋಕೇಟ್ ಮಾಡಿದೀನಿ, 8082 ಅಂತ ಕೊಡ್ತೀನಿ ನೋಡಿ ಗೈಸ್. ಓಕೆ, ಸೊ ಪೈಥಾನ್ ರನ್ ಆಗೋದು 5000 ಅಲ್ಲಿ. ಯಾವ ನೆಟ್ವರ್ಕ್ ಗೆ ಅಟ್ಯಾಚ್ ಮಾಡ್ಬೇಕು, ಈ ನೆಟ್ವರ್ಕ್ ಗೆ ಅಟ್ಯಾಚ್ ಮಾಡ್ಬೇಕು. ಇದು ಕಮಾಂಡು ಗೈಸ್. ಕಾಪಿ ಮಾಡಿ ಪೇಸ್ಟ್ ಮಾಡಿ, ಕಾಪಿ ಅಂಡ್ ಪೇಸ್ಟ್. ಓಕೆ, ಎಂಟರ್ ಕೊಡಿ. ಇವಾಗ ರನ್ ಆಗ್ತಾ ಇದೆ. ಇವಾಗ ಗೈಸ್ ನೀವ್ ಹೇಳಿ, ಓಕೆ, ಇವಾಗ ನೀವ್ ಹೇಳಿ, ಈ ಒಂದು ಕಂಟೈನರು, ಈ ಕಂಟೈನರು C3 ಅಂತ ಇದೆಯಲ್ಲ, ಈ ಕಂಟೈನರ್ ಮಾತಾಡ್ಬೋದಾ ಇಲ್ಲ, ಈ ಕಂಟೈನರ್ ಮಾತಾಡ್ಬೋದಾ ಇಲ್ಲ. ಇವಾಗ ಡಾಕರ್ ಇನ್ಸ್ಪೆಕ್ಟ್ ನೀಲ್ ನೆಟ್ವರ್ಕ್ ಅಂತ ಕೊಡ್ತೀನಿ, ನೀಲ್ ನೆಟ್ವರ್ಕ್. ಇಲ್ಲಿ ನೋಡಿ ಗೈಸ್, ಒಂದು ಕಂಟೈನರ್ ಮಾತ್ರ ಅಟ್ಯಾಚ್ ಆಗಿದೆ. ಓಕೆ, ಆ ಕಂಟೈನರ್ದು IP ಅಡ್ರೆಸ್ ಇದಾಗಿದೆ. ಯಾವುದಕ್ಕೂ ಕಾಪಿ ಪೇಸ್ಟ್ ಮಾಡ್ತೀನಿ, ಕಾಪಿ ಅಂಡ್ ಪೇಸ್ಟ್. ಓಕೆ, ಇವಾಗ ನೋಡಿ ಗೈಸ್ ಪೇಸ್ಟ್ ಮಾಡ್ತೀನಿ. ಓಕೆ, ಸೊ ಇವಾಗ ಗೈಸ್ ನಾನು ಈ ಒಂದು ಕಂಟೈನರ್ ಇದ್ದೀನಲ್ವಾ, ಈ ಕಂಟೈನರ್ ಗೆ ಮಾತಾಡ್ಸಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ ಅದ್ರ ಒಳಗಡೆ ಹೋಗ್ಬೇಕು, ಆ ಕಂಟೈನರ್ ಒಳಗಡೆ ಹೋಗ್ಬೇಕು, ಸಾರಿ, ಡಾಕರ್ PS, ಆ ಕಂಟೈನರ್ ಒಳಗಡೆ ಹೋಗ್ಬೇಕು. ಓಕೆ, ಯಾವುದು, ಡಾಕರ್ EXEC, ನಾನು ಕೂಡ ಕನ್ಫ್ಯೂಸ್ ಆಗ್ತಾ ಇದ್ದೀನಿ ಸ್ವಲ್ಪ. ಓಕೆನಾ, IT ಯಾವುದು, ಪೈಥಾನ್ದು. ಓಕೆ, ಇದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿ. ಓಕೆ, ಬಿನ್ ಬ್ಯಾಶ್. ರೆಸ್ಪಾನ್ಸ್ ಬರಬಾರ್ದು ಗೈಸ್. ಓಕೆನಾ, ಡಾಕರ್ EXEC. ಓಕೆ, ಇವಾಗ ಗೈಸ್ ಇವಾಗ ಕೊಡಿ ಪಿಂಗ್. ಓಕೆ, ಸೊ ಇದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿ. ಇವಾಗ ರೆಸ್ಪಾನ್ಸ್ ಬರಬಾರ್ದು ಗೈಸ್. ಪೇಸ್ಟ್ ಕೊಡಿ, ಎಂಟರ್ ಕೊಡಿ. ಇಲ್ಲಿ ನೋಡಿ ಗೈಸ್, ಪಿಂಗ್ ಇನ್ಸ್ಟಾಲ್ ಇಲ್ಲ. ಅಗೇನ್ ಪಿಂಗ್ ಇನ್ಸ್ಟಾಲ್ ಮಾಡೋಕೈತಂದ್ರೆ ಕಾಪಿ ಮಾಡಿ ಪೇಸ್ಟ್ ಮಾಡಿ. ಓಕೆನಾ, ಎಂಟರ್ ಕೊಡಿ, ಸ್ವಲ್ಪ ವೇಟ್ ಮಾಡಿ. ವೆರಿ ಗುಡ್. ಇವಾಗ ಸೇಮ್ ಕಮಾಂಡ್ ಕೊಡಿ ಗೈಸ್, ರೆಸ್ಪಾನ್ಸ್ ಬರಬಾರ್ದು. ಓಕೆ, ಸೊ ಇಲ್ಲಿ ನೋಡಿ ರೆಸ್ಪಾನ್ಸ್ ಬರಲ್ಲ ಗೈಸ್, ಬಿಕಾಸ್ ಇಟ್ ಈಸ್ ಇನ್ ಡಿಫ್ರೆಂಟ್ ನೆಟ್ವರ್ಕ್. ಈ ಒಂದು ಕಂಟೈನರ್ ಡಿಫ್ರೆಂಟ್ ನೆಟ್ವರ್ಕ್ ಅಲ್ಲಿ ಇದೆ. ಓಕೆ, ಇದರಿಂದ ನಾವು ಐಸೋಲೇಷನ್ ಅನ್ನ ಮಾಡಬಹುದು ಗೈಸ್. ಓಕೆ, Ctrl+C ಕೊಡಿ. ಓಕೆ, ಸೊ ಎಕ್ಸಿಟ್ ಮಾಡಿ. ಇವಾಗ ಗೈಸ್ ಇಂಟರ್ನಲ್ಲಿ ಮತ್ತೇನ್ ಕೇಳಬಹುದು, ಇವಾಗ ನೋಡಿ ಗೈಸ್, ಮೇ ಬಿ ನಿಮ್ಗೆ ವಾಟ್ ಈಸ್ ಡಾಕರ್ ನೆಟ್ವರ್ಕ್ ಅಂತ ಕೇಳಬಹುದು. ಏನು ಗೈಸ್ ಡಾಕರ್ ನೆಟ್ವರ್ಕ್ ಅಂತಂದ್ರೆ, ಇಟ್ಸ್ ಅ ಫಂಡಮೆಂಟಲ್ ಆಸ್ಪೆಕ್ಟ್ ಆಫ್ ಡಾಕರ್ ದಟ್ ಅಲೋಸ್ ಯು ಟು ಕನೆಕ್ಟ್ ಕಂಟೈನರ್ ಟುಗೆದರ್, ಆಯ್ತಾ, ಆಸ್ ವೆಲ್ ಆಸ್ ಕಂಟೈನರ್ ಟು ಹೋಸ್ಟ್ ಮಷೀನ್. ಓಕೆನಾ, ನೆಕ್ಸ್ಟ್ ಗೈಸ್ ಮೇ ಬಿ ಅವ್ರು ಕೇಳಬಹುದು ಟೈಪ್ಸ್ ಆಫ್ ಡಾಕರ್ ನೆಟ್ವರ್ಕ್. ಓಕೆ, ಟೋಟಲ್ ಎಷ್ಟಿದಾವೆ ಗೈಸ್, 6 ಇದಾವೆ, ಕರೆಕ್ಟ್ ಅಲ್ವಾ? ಸೊ ಬ್ರಿಡ್ಜ್ ಅನ್ನೋದು 1, ಹೋಸ್ಟ್ ಅನ್ನೋದು 2, ನನ್ ಅನ್ನೋದು 3, ಓವರ್ಲೇ ಅನ್ನೋದು 4, IPVLAN ಅನ್ನೋದು 5, ಮ್ಯಾಕ್ವಿಲನ್ ಅನ್ನೋದು 6. ಓಕೆ, ಟೋಟಲ್ 6 ನೆಟ್ವರ್ಕ್ಸ್ ಇದಾವೆ, ಕರೆಕ್ಟಾ? ಸೊ ಕೆಲವೊಬ್ರು 7 ಅಂತಾನೂ ಕೂಡ ಹೇಳ್ತಾರೆ ಗೈಸ್. ಯಾವ ತರ ಅಂತಂತಂದ್ರೆ, ಬ್ರಿಡ್ಜ್ ಅನ್ನೋದು ಒಂದೇ ನೆಟ್ವರ್ಕ್ ಗೈಸ್. ಇವಾಗ ನಾವು ಕಸ್ಟಮ್ ಬ್ರಿಡ್ಜ್ ಅಥವಾ ಯೂಸರ್ ಬ್ರಿಡ್ಜ್ ಕ್ರಿಯೇಟ್ ಮಾಡಿದ್ವಿ ನೋಡಿ, ನೀಲ್ ನೆಟ್ವರ್ಕ್ ಅಂತ, ಕೆಲವೊಬ್ರು ಅದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಎರಡೂ ಕೂಡ ತಪ್ಪಲ್ಲ ಗೈಸ್. 6 ಅಂದ್ರೂ ಓಕೆ, 7 ಅಂದ್ರೂ ಓಕೆ. ನಾನ್ ನಿಮ್ಗೆ ಸಜೆಸ್ಟ್ ಮಾಡೋದು 6 ಅಂತಾನೆ ಹೇಳಿ.
ಓಕೆನಾ. ಆಸ್ ಪರ್ ಡಾಕ್ಯುಮೆಂಟ್ 6 ಅಂತಾನೆ ಇದೆ ಗೈಸ್, 6 ಅಂತಾನೆ ಹೇಳಿ. ಒಂದೊಂದು ನೆಟ್ವರ್ಕ್ಗೆ 1 ಲೈನ್ ಆನ್ಸರ್ ಹೇಳ್ಬೇಕು. ಫಾರ್ ಎಕ್ಸಾಂಪಲ್ ಬ್ರಿಡ್ಜ್ ಅಂತ ಕೇಳಿದ್ರೆ ಗೈಸ್ ಇಟ್ಸ್ ಅ ಡಿಫಾಲ್ಟ್ ನೆಟ್ವರ್ಕ್ ಅಂತ ಹೇಳ್ಬೇಕು. ಹೋಸ್ಟ್ ಅಂತಂತಂದ್ರೆ ರಿಮೂವ್ ನೆಟ್ವರ್ಕ್ ಐಸೋಲೇಷನ್ ಬಿಟ್ವೀನ್ ಕಂಟೈನರ್ ಅಂಡ್ ಹೋಸ್ಟ್. ಡಾಕರ್ ಹೋಸ್ಟ್ ಅಥವಾ ಹೋಸ್ಟ್ ಎರಡು ಒಂದೇ. ಓಕೆನಾ. ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಗೈಸ್ ಇಲ್ಲೊಂದು ಕಂಟೈನರ್ ಇದೆ, C1 ಕಂಟೈನರ್ ಇದೆ ಅಲ್ವಾ. ಸೊ ಈ ಕಂಟೈನರ್ ಓಕೆ ಹೋಸ್ಟ್ ಮಷಿನ್ IP ಅಡ್ರೆಸ್ ಯೂಸ್ ಮಾಡುತ್ತೆ, ಹೋಸ್ಟ್ ಮಷಿನ್ ಪೋರ್ಟೇ ಯೂಸ್ ಮಾಡುತ್ತೆ ಡೈರೆಕ್ಟ್ ಆಗಿ. ಹೋಸ್ಟ್ ಮಷಿನ್ IP ಅಡ್ರೆಸ್ ಯೂಸ್ ಮಾಡುತ್ತೆ, ಹೋಸ್ಟ್ ಪೋರ್ಟ್ ನಂಬರ್ ಯೂಸ್ ಮಾಡುತ್ತೆ ಡೈರೆಕ್ಟ್ ಆಗಿ. ದೇರ್ ಈಸ್ ನೋ ಐಸೋಲೇಷನ್ ಬಿಟ್ವೀನ್ ಕಂಟೈನರ್ ಅಂಡ್ ಹೋಸ್ಟ್ ಮಷಿನ್. ಸಿಂಪಲ್ ಇಷ್ಟನ್ನ ಹೇಳ್ಬೇಕು ಗೈಸ್. ಓಕೆನಾ. ನೆಕ್ಸ್ಟ್ ನನ್ ಅಂದ್ರೇನು? ಕಂಪ್ಲೀಟ್ಲಿ ಐಸೋಲೇಟೆಡ್ ಕಂಟೈನರ್ ಫ್ರಮ್ ಹೋಸ್ಟ್ ಅಂಡ್ ಅದರ್ ಕಂಟೈನರ್ಸ್. ಅಂದ್ರೆ ಫಾರ್ ಎಕ್ಸಾಂಪಲ್ ಇದು ಕಂಟೈನರ್ 1 ಇದೆ ಅಲ್ವಾ. ಸೊ ಇದು ಏನಾದ್ರು ನನ್ ಅನ್ನೋ ನೆಟ್ವರ್ಕ್ ಯೂಸ್ ಮಾಡ್ತಾ ಇದ್ರೆ ಗೈಸ್, ಸೊ ಈ C2 ಕಂಟೈನರ್ ಇದ್ರ ಜೊತೆ ಮಾತಾಡಕ್ಕಾಗಲ್ಲ, ಈವನ್ ಹೋಸ್ಟ್ ಕೂಡ C1 ಕಂಟೈನರ್ ಜೊತೆ ಮಾತಾಡಕ್ಕಾಗಲ್ಲ. ಕಂಪ್ಲೀಟ್ಲಿ ಐಸೋಲೇಟ್ ಆಗಿರುತ್ತೆ ಗೈಸ್. ಓಕೆನಾ. ವೆರಿ ಗುಡ್. ನೆಕ್ಸ್ಟ್ ಯಾವುದು? ಓವರ್ಲೆ. ಓವರ್ಲೆ ನೆಟ್ವರ್ಕ್ ಕನೆಕ್ಟ್ ಮಲ್ಟಿಪಲ್ ಡಾಕರ್ ಹೋಸ್ಟ್. ಅಂದ್ರೆ ಬೇರೆ ಬೇರೆ ಹೋಸ್ಟ್ ಮಧ್ಯೆ, ಫಾರ್ ಎಕ್ಸಾಂಪಲ್ ಇದು ಒಂದು ಹೋಸ್ಟ್, ಓಕೆ ಇದು ಒಂದು ಹೋಸ್ಟ್, ಇದು ಒಂದು ಹೋಸ್ಟ್, ಇದು ಒಂದು ಹೋಸ್ಟ್. ಈ 4ರ ಮಧ್ಯೆ ಎಕ್ಸಾಂಪಲ್ 4 ಅಂತ ತಗೊಂಡಿದ್ದೀನಲ್ವಾ, ಈ 4ರ ಮಧ್ಯೆ ಒಂದು ಕಾಮನ್ ನೆಟ್ವರ್ಕ್ ಕ್ರಿಯೇಟ್ ಆಗುತ್ತೆ. ಆವಾಗ ನೀವು ಓವರ್ಲೇ ನೆಟ್ವರ್ಕ್ ಅನ್ನ ಯೂಸ್ ಮಾಡಬೇಕು. ಅಗೇನ್ ಗೈಸ್ ಎಲ್ಲಾ ನೆಟ್ವರ್ಕ್ ಯಾವಾಗ ನೆಸೆಸಿಟಿ ಇದೆ ಆವಾಗ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಓಕೆ ಸದ್ಯಕ್ಕೆ ಬ್ರಿಡ್ಜ್ ಮತ್ತೆ ಯೂಸರ್ ಡಿಫೈನ್ಡ್ ನೆಟ್ವರ್ಕ್ ಅನ್ನ ತಿಳ್ಕೊಳ್ಳಿ, ಪ್ಲಸ್ ಬೇರೆ ಬೇರೆ ಯಾವ್ದೇ ನೆಟ್ವರ್ಕ್ಸ್ ಇದೆ ಅದರ ಒನ್ ಲೈನ್ ಆನ್ಸರ್ ಅನ್ನ ತಿಳ್ಕೊಳ್ಳಿ ಗೈಸ್. ಇಷ್ಟೇ ತಿಳ್ಕೊಳ್ಳಿ. ಓಕೆನಾ. ಓವರ್ಲೇ ಅಂದ್ರೆ ಗೈಸ್ ಬೇರೆ ಬೇರೆ ಹೋಸ್ಟ್ ಮಧ್ಯೆ ಒಂದು ಕಾಮನ್ ನೆಟ್ವರ್ಕ್. ಓಕೆನಾ. IPv-LAN ನೆಟ್ವರ್ಕ್ಸ್ ಪ್ರೊವೈಡ್ ಫುಲ್ ಕಂಟ್ರೋಲ್ ಓವರ್ ಬೋತ್ IPv4 ಅಂಡ್ IPv6 ಅಡ್ರೆಸ್ಸಿಂಗ್. ಟು ಬಿ ಫ್ರಾಂಕ್ ಗೈಸ್ ನಾನು ಇದನ್ನ ಯೂಸ್ ಮಾಡಿಲ್ಲ. ಓಕೆ ಸೊ ಇಂಟರ್ನಲ್ಲಿ ಕೇಳೋದು ಬಹಳ ರೇರು, ಬಟ್ ಕೇಳಿದ್ರೆ ಈ ಒಂದು ಟೇಬಲ್ ಅನ್ನ ಜ್ಞಾಪಕ ಇಟ್ಕೊಳ್ಳೇಬೇಕು ಗೈಸ್. ಬಿಕಾಸ್ ಇಂಟರ್ವ್ಯೂ ಅಂತ ಬಂದಾಗ ಅಟ್ಲೀಸ್ಟ್ ಒಂದು ಟೇಬಲ್ ಜ್ಞಾಪಕ ಇಟ್ಕೊಳ್ಳಕ್ ಆಗ್ಲಿಲ್ಲ ಅಂತಂದ್ರೆ ಗೈಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಪಾಸ್ ದಿ ಇಂಟರ್ವ್ಯೂ. ಸೊ ದಟ್ ಈಸ್ ದ ರೀಸನ್. ಓಕೆ ಸೊ ನಮಗೂ ಕೂಡ ಎಲ್ಲಾನು ಗೊತ್ತಿರುತ್ತೆ ಅಂತ ಹೇಳಕ್ ಆಗಲ್ಲ ಗೈಸ್, ಕೆಲವೊಂದು ಪಾಯಿಂಟ್ಸ್ ನಮಗೂ ಕೂಡ ಗೊತ್ತಿರಲ್ಲ. ಓಕೆನಾ. ನೆಕ್ಸ್ಟ್ ನೋಡಿ MAC-VLAN. ಆಯ್ತಾ. MAC-VLAN ಆಸ್ ಎನ್ ಮ್ಯಾಕ್ ಅಡ್ರೆಸ್ ಅಥವಾ ಫಿಸಿಕಲ್ ಅಡ್ರೆಸ್ ಟು ಅ ಕಂಟೈನರ್. ಓಕೆನಾ. ಈ ಟೇಬಲ್ ಜ್ಞಾಪಕ ಇರುತ್ತಾ ಗೈಸ್? ಓಕೆ. ಮಿಕ್ಕಿದ ನೆಟ್ವರ್ಕ್ ಹೇಗೆ ಸರ್ ಅಂತಂದಾಗ ಅದು ಯಾವಾಗ ನೆಸೆಸಿಟಿ ಇದೆ ಗೈಸ್ ಅದನ್ನ ನಾನು ಆ ಒಂದು ಪಾಯಿಂಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆನಾ. ಇಲ್ದಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುವಂತಹ ಸಾಧ್ಯತೆ ಇರುತ್ತೆ ಗೈಸ್. ಓಕೆನಾ. ಈ ಒಂದು ಟೇಬಲ್ ಅನ್ನ ಜ್ಞಾಪಕ ಇಟ್ಕೊಳ್ಳಿ ಗೈಸ್. ಅಟ್ಲೀಸ್ಟ್ ಒಂದು 6 ನೆಟ್ವರ್ಕ್ಸ್ ಆದ್ರೂ ಜ್ಞಾಪಕ ಇಟ್ಕೊಳ್ಳೇಬೇಕು. ಓಕೆನಾ. ಈ ವಿಡಿಯೋದಲ್ಲಿ ಇಷ್ಟು ಸಾಕು ಗೈಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಗೈಸ್. ನಮಸ್ತೆ.